ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋ ಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಆಷಾಢ ಮಾಸದ ಭಾನುವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಭಗವತಿಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಇದರ ಜೊತೆಗೆ ಇವತ್ತಿನ ದಿವಸ ಆಷಾಢ ಭಾನುವಾರ. ಕಳೆದ ಭಾನುವಾರದ ಕಾರ್ಯಕ್ರಮಗಳಲ್ಲೂ ಕೂಡ ಈ ಒಂದು ಆಷಾಢ ಮಾಸ ಪ್ರಾರಂಭ ಆದಾಗಿಂದ ಒಂದು ಸ್ಥಿರ ಮಹಾಲಕ್ಷ್ಮಿ ಅನುಷ್ಠಾನ ಆಗಲಿ, ಮಹಾಲಕ್ಷ್ಮಿ ಅನುಷ್ಠಾನ ಆಗಲಿ ಸಾಕಷ್ಟು ನಿಮಗೆ ತಿಳಿಸ್ತಾನೆ ಇದ್ದೇನೆ. ಇವತ್ತೂ ಕೂಡ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾನು ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಈ ಒಂದು ತಂತ್ರಸಾರವನ್ನು ಇವತ್ತು ತಾವು ಆಚರಣೆಯನ್ನು ಮಾಡತಕ್ಕಂಥದ್ದು ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಲೋಕ ಕಲ್ಯಾಣಾರ್ಥವಾಗಿ ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ ಯಾರಿಗಾದರೂ ಹೋಗ್ತಕ್ಕಂಥ ಕೆಲಸದ ಮೇಲೆ ಸಂಶಯವಿದೆಯೋ, ಇಲ್ಲಾಂದರೆ ಭಯ ಇದೆಯೋ, ಇಲ್ಲ ಹೋಗ್ತಕ್ಕಂಥ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಕಾತುರದಲ್ಲಿದ್ದೀರೋ, ಇಲ್ಲ ಎಲ್ಲೋ ದೂರ ಬರೋ ಪ್ರಯಾಣ ಮಾಡಬೇಕು ಆ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸಲ್ಲಿ ಕುತೂಹಲ ಇದೆಯೋ, ಇಲ್ಲಾಂದರೆ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕು ಅದರಿಂದ ನಮಗೆ ಒಳಿತಾಗುತ್ತೋ ಇಲ್ವೋ ಎಂಬತಕ್ಕಂಥ ಆ ಒಂದು ಆಲೋಚನೆ, ಭೂಮಿಯ ಕುರಿತಾಗಿ ಸಮಸ್ಯೆ ಇದೆ ಅದು ಇವತ್ತಿನ ದಿವಸ ಕ್ಲಿಯರ್ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಮಸ್ಯೆ, ಇದೆಲ್ಲದರ ಜೊತೆಗೆ ಇದು ಬರೀ ಇವತ್ತು ಮಾತ್ರ ಮಾಡ್ಕೊಳ್ತಕ್ಕಂಥದ್ದಲ್ಲ, ತಾವು ಯಾವತ್ತಾದರೂ ಕೂಡ ಮಾಡ್ಕೊಳ್ಬೋದು. ಆದರೆ ಒಂದು ವಿಚಾರವನ್ನು ಹೇಳ್ತೀನಿ, ಈ ಒಂದು ತಂತ್ರಸಾರ ಇವತ್ತಿಗೆ ಮಾತ್ರ ಸೀಮಿತ. ಅಂದರೆ ಇವತ್ತಿಗೆ ಮಾತ್ರ ಅಂದರೆ ಯಾವ ದಿನ ತಾವು ಆಚರಣೆಯನ್ನು ಮಾಡ್ತೀರೋ ಅವತ್ತಿಗೆ ಮಾತ್ರ ಸೀಮಿತ. ಅದನ್ನು ತಾವು ನಾನು ಮೊದಲೆಲ್ಲ ತಿಳಿಸ್ಕೊಟ್ಟಿದ್ದೆ, ಕಳೆದ ಭಾಗದ ಭಾನುವಾರದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರ ತಿಳಿಸಿದ್ದೆ. ನಿಮ್ಮ ವಾಸ್ತುಗೃಹದಲ್ಲಿ ತಲಬಾಗಿಲಿನ ಮೇಲೆ ಒಂದು ಯಂತ್ರವನ್ನು ಕಟ್ಟಲಿಕ್ಕೋಸ್ಕರ ಅದು ತಾವು ಸದಾಕಾಲ ಹಾಗೆ ಒಂದು ಗಂಟನ್ನು ಅದೇ ರೀತಿ ಅಲ್ಲಿ ಕಟ್ಟಿ ಅದಕ್ಕೆ ಪ್ರಾರ್ಥನೆಯನ್ನು ಮಾಡಬಹುದು. ಯಾಕೆಂದ್ರೆ ಅದು ಶಕ್ತಿಯುತವಾಗಿರ್ತಕ್ಕಂಥದ್ದು, ಮತ್ತೆ ಅದರಲ್ಲಿ ಅಂಕೋಲ ಕಡ್ಡಿ ಇರ್ತಕ್ಕಂಥ ಕಾರಣದಿಂದ, ಆ ಒಂದು ವನಸಿನಿ ಇರ್ತಕ್ಕಂಥ ಕಾರಣದಿಂದ ಅದು ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದು ಬಹಳಷ್ಟು ಶ್ರೇಯಸ್ಕರ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ತಂತ್ರಸಾರ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು, ಯಾವ ದಿನ ನಿಮಗೆ ಸಮಸ್ಯೆ ಇದೆ, ಈಗ ಕೋರ್ಟು ಕಚೇರಿ ಅಂತ ನಿಮಗೆ ಸಮಸ್ಯೆ ಇರುತ್ತೆ, ಹಣಕಾಸಿನಲ್ಲಿ ಒಂದಷ್ಟು ಸಮಸ್ಯೆ ಇರುತ್ತೆ, ಇಲ್ಲಾಂದ್ರೆ ಯಾರ ಹತ್ರನಾದ್ರೂ ತಾವು ಹಣ ಸ್ವೀಕಾರ ಮಾಡಬೇಕಾಗಿತ್ತು ಆದರೆ ಅವರು ಕೊಡೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಇಲ್ಲ ಯಾವ್ದಾರ ಒಂದು ಬಿಸ್ನೆಸ್ ಮಾತಾಡಕ್ಕೆ ಹೋಗ್ತೀರಾ ಅದು ಸ್ವಲ್ಪ ಹಿಂದೆ ಮುಂದೆ ಇದೆ, ಅದು ನಿಮ್ಮ ಕೈಗೂಡಬೇಕು, ಇದೆಲ್ಲವೂ ಕೂಡ ಇದೆ. ಇದೆಲ್ಲ ನೋಡಿ, ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಅಧರ್ಮದಲ್ಲಿ ತಾವು ಮುಂದೆ ಹೋಗಿ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಅಂತ ತಾವು ಈ ತಂತ್ರಸಾರವನ್ನು ಮಾಡಿದ್ರೆ ಇದು ನಿಮಗೆ ಫಲಕಾರಿ ಆಗ್ತಕ್ಕಂಥದ್ದಲ್ಲ. ಧರ್ಮ ಮಾರ್ಗದಲ್ಲಿ ಮುಂದೆ ಹೋಗಿ ಸಂಕಷ್ಟಗಳು ಎದುರಾದಾಗ ಅಂತಹ ಸಂಕಷ್ಟಗಳನ್ನು ಚಿಟಿಕೆ ಹೊಡೆಯುವಷ್ಟಲ್ಲಿ ತಾವು ದೂರ ಮಾಡಲಿಕ್ಕೋಸ್ಕರ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅಂದರೆ ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಅನುಷ್ಠಾನದಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಆಗತ್ತೆ, ಭೂಮಹಾಲಕ್ಷ್ಮಿಯ ಅನುಗ್ರಹ ಆಗತ್ತೆ, ತಾಯಿ ಸರಸ್ವತಿಯ ಅನುಗ್ರಹ ಆಗತ್ತೆ, ತಾಯಿ ದುರ್ಗಾದೇವಿಯ ಅನುಗ್ರಹ ನಿಮಗಾಗತ್ತೆ. ಇದೆಲ್ಲದರ ಅನುಗ್ರಹದ ಜೊತೆ ಗಣಪನ ಅನುಗ್ರಹನೂ ಕೂಡ ನಿಮಗೆ ಇವತ್ತಿನ ದಿವಸ ಈ ಒಂದು ತಂತ್ರಸಾರದಲ್ಲಿ ಆಗ್ತಕ್ಕಂಥದ್ದು. ಗಣಪನ ಅನುಗ್ರಹ ಕಳೆದ ಭಾಗದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ವಿಘ್ನ ನಿವಾರಕ ಗಣಪ, ಅಗ್ರಗಣ್ಯ ಗಣಪ, ಆದಿಪೂಜಿತ ಗಣಪ. ಗಣಪನನ್ನ ಮೊದಲು ಯಾಕೆ ಪ್ರಾರ್ಥನೆ ಮಾಡುತ್ತಾರೆ ಎಂಬತಕ್ಕಂಥದ್ರ ಕುರಿತಾಗಿ ಗುರುಜಿಯವರು ತಿಳಿಸ್ಬಿಟ್ಟಿದ್ದಾರೆ. ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇನ್ನು ಇದೆಲ್ಲವೂ ಕೂಡ ಆಯಿತು. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರದ ವಿಶ್ಲೇಷಣೆಯನ್ನು ನಾನು ನಿಮಗೆ ಕೊಟ್ಟೆ. ಏನಕ್ಕೋಸ್ಕರ ತಂತ್ರಸಾರ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಅದನ್ನು ಮತ್ತೊಮ್ಮೆ ಇನ್ನಷ್ಟು ಸ್ಪಷ್ಟೀಕರವಾಗಿ ಚಿಕ್ಕದಾಗಿ ಚುಟುಕಾಗಿ ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಒಂದು ತಂತ್ರಸಾರವನ್ನು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಈ ಒಂದು ತಂತ್ರಸಾರ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಒಳಿತಾಗತ್ತೆ, ಈ ಒಂದು ತಂತ್ರಸಾರನ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದಾ, ಎಂತಹ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದಾ ಎಂಬತಕ್ಕಂಥದ್ದು ಈಗಾಗಲೇ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಇದೆ. ಇಲ್ಲ, ಈ ಭಾನುವಾರ ತೋರಿಸ್ತಾ ಇರ್ತಕ್ಕಂಥ ತಂತ್ರಸಾರ ಅಲ್ವಾ, ಇವತ್ತಿಗೆ ಇದು ಸೀಮಿತನ ಗುರುಗಳೇ,
ಇದನ್ನು ನಾವು ನಾರ್ಮಲ್ ಆಗಿ ಈಗ ಸೋಮವಾರದಿಂದ ನಾವು ಶನಿವಾರ ತನಕ ಯಾವ ದಿನದಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದಾ ಅಂತ ತಾವು ಕೇಳ್ಬೋದು. ಹೌದು, ಈಗ ನಾನು ಉತ್ತರ ಕೊಡ್ತಾ ಇದ್ದೀನಿ ನಿಮಗೆ. ವಾರದುದ್ದಕ್ಕೂ ಯಾವ ದಿನ ಬೇಕಾದರೂ ತಾವು ಆಚರಣೆಯನ್ನು ಮಾಡ್ಬೋದು. ಆದರೆ ಈ ಒಂದು ತಂತ್ರಸಾರವನ್ನು ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ವಾರದಲ್ಲಿ ತಾವು ಮಾಡಿದ್ದೇ ಆದರೆ ಇದು ಮತ್ತಷ್ಟು ಶಕ್ತಿಯುತ ಅಂತಲೇ ಹೇಳ್ಬೋದು. ಅದಾದ ಮೇಲೆ ಈ ಒಂದು ತಂತ್ರಸಾರವನ್ನು ತಾವು ಮಾಡ್ತಕ್ಕಂಥ ಸಮಯವನ್ನು ಕೂಡ ನಾನು ನಿಮಗೆ ನಿಗದಿಪಡಿಸ್ತಾ ಇದ್ದೇನೆ. ಯಾವ ಸಮಯ? ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತ, ಇಲ್ಲ ಸಂಜಾ ಕಾಲ ಗೋಧುಳಿ ಲಗ್ನ, ಮಧ್ಯದಲ್ಲಿ ಬರ್ತಕ್ಕಂಥ ಮಾಧ್ಯಾಹ್ನಿಕ ಕಾಲ ಅಭಿಜಿನ್ ಲಗ್ನ ಇದಕ್ಕೆ ಸೂಕ್ತವಲ್ಲ. ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಮಾಧ್ಯಾಹ್ನಿಕ ಕಾಲ ಅಭಿಜಿನ್ ಲಗ್ನ, ಆ ಒಂದು ಲಗ್ನ ಇದಕ್ಕೆ ಸೂಕ್ತವಲ್ಲ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಸಮಯ, ಮತ್ತು ಸಂಧ್ಯಾ ಕಾಲ ಗೋಧುಳಿ ಲಗ್ನ ಮಾತ್ರ ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತಾನೆ ಹೇಳ್ಬೋದು. ಈ ಎರಡು ಬ್ರಾಹ್ಮಿ ಮುಹೂರ್ತ, ಗೋಧುಳಿ ಲಗ್ನ, ಈ ಎರಡು ಬ್ರಾಹ್ಮಿ ಲಗ್ನ, ಗೋಧುಳಿ ಲಗ್ನ ಇದೆರಡೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ತಾವು ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರವನ್ನು ತಾವು ಶ್ರದ್ಧಾಭಕ್ತಿಯಿಂದ ಕೇಳಬೇಕು, ತಿಳ್ಕೊಳ್ಬೇಕು, ಅರಿತುಕೊಳ್ಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಆಚರಣೆಯನ್ನು ಮಾಡಲೇಬೇಕು. ಆಯ್ತು, ಈಗ ಸಮಯ ನಿಗದಿಪಡಿಸಿದ್ದೀನಿ. ಯಾವ ದಿನ ಮಾಡ್ಕೊಳ್ಬೋದು ಎಂಬತಕ್ಕಂಥ ಸಂಶಯಕ್ಕೆ ಸೂಕ್ತ ಉತ್ತರ ಕೊಟ್ಟಿದ್ದೇನೆ. ಈಗ ತಂತ್ರಸಾರ ಮಾಡ್ಕೊಳ್ಳೋದ್ರಿಂದ ಏನು ಒಳಿತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಮತ್ತೊಮ್ಮೆ ಚುಟುಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈ ಒಂದು ತಂತ್ರಸಾರವನ್ನು ತಮಗೆ ಎಲ್ಲಾದರೂ ದೂರಭಾರ ಪ್ರಯಾಣ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ವಿಚಾರ ಮನಸ್ಸಲ್ಲಿಟ್ಕೊಂಡು, ಇಲ್ಲ ಅಂದರೆ ತಾವು ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಜಾಗ, ಆ ಒಂದು ಜಾಗ ತಲುಪ್ತಕ್ಕಂಥ ಜಾಗದಲ್ಲಿ ಒಂದು ಕೆಲಸ ಆಗಬೇಕು, ಅದ್ರ ಬಗ್ಗೆ ತಮಗೊಂದು ಸಂಶಯ ಇದೆ, ಆಗುತ್ತೋ ಇಲ್ವೋ ಎಂಬತಕ್ಕಂಥ ಭಯ, ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಇನ್ನು ಕೋರ್ಟು ಕಚೇರಿ, ಇವತ್ತಿನ ದಿವಸ ನಿಮ್ಗೇನೋ ಒಂದು ಆರ್ಡರ್ ಆಗಬೇಕಾಗಿತ್ತು, ಆಗತ್ತೆ, ಆದರೆ ಅದಕ್ಕೆ ಸ್ವಲ್ಪ ಸಂಶಯ, ನಿಮ್ಮ ಮನಸ್ಸಲ್ಲೇ ಒಂದು ಭಯ, ಆಮೇಲೆ ಅದಕ್ಕೆ ಕೊಯ್ರಿ ಹಾಕ್ತಕ್ಕಂಥವ್ರು ಸಾಕಷ್ಟು ಜನ ಎದುರಾಗಿರ್ತಾರೆ. ಆದರೆ ಅದು ಧರ್ಮ ಮಾರ್ಗದಲ್ಲಿದ್ದೂ ನಿಮ್ಮ ಕೈಗೆ ಸಿಗ್ತಾ ಇಲ್ಲ, ಆಗತ್ತೆ. ತಾಯಿ ನಿಮ್ಮ ಜೊತೆ ಇದ್ದಾಳೆ. ಧರ್ಮ ಮಾರ್ಗದಲ್ಲಿದ್ದಾಗ ನಿಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಿಲ್ಲ ಅಂದ್ರೂ ಕೂಡ ಅದು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದೆ, ನಿಮಗೆ ಕೈಗೂಡ್ತಾ ಇಲ್ಲ ಎಂಬತಕ್ಕಂಥ ಸಮಯದಲ್ಲಿ ಈ ಒಂದು ತಂತ್ರಸಾರವನ್ನು ಆಚರಣೆ ಮಾಡೋದ್ರಿಂದ ಎಂತಹ ಸಂಕಷ್ಟ ಬಂದರೂ ತಾವು ಎದುರಿಸ್ಬೋದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ತಾವು ತಮಗೆ ಎಲ್ಲೋ ಒಂದು ಕಡೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರಬೇಕಾಗಿತ್ತು, ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾನೆ, ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ. ಈ ಒಂದು ತಂತ್ರಸಾರ ಮಾಡಿ ಚಿಟಿಕೆ ಹೊಡೆಯುವಷ್ಟಲ್ಲಿ ನಿಮ್ಮ ಕೆಲಸ ಆಗತ್ತೆ. ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಬಂದು ಕೊಡ್ತಾರೆ. ಅದನ್ನೂ ಕೂಡ ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ. ಇದನ್ನೂ ಕೂಡ ನಾನು ನಿಮಗೆ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಇದಾದ ಮೇಲೆ ತಾವು ಯಾವುದಾದ್ರೂ ಒಂದು ವಾಹನವನ್ನು ಖರೀದಿ ಮಾಡಬೇಕು, ಇಲ್ಲ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಳ್ತಾ ಇರ್ತೀರಿ, ಇಲ್ಲ ಭೂಮಿಯ ಕಾಗದ ಪತ್ರಗಳು ನಿಮಗೆ ವಾಸ್ತುಗೃಹಕ್ಕೆ ಬಂದು ಸೇರಬೇಕಾಗಿತ್ತು, ಇವತ್ತಿಗೆ ಡೇಟ್ ಇತ್ತು, ಆದರೆ ಇವತ್ತು ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ತಡೆ ಆಗ್ತಾ ಇದೆ, ಸಮಯ ಮಂದಗತಿಯಿಂದ ಸಾಗ್ತಾ ಇದೆ, ಬರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಸಂಶಯವಾಗಿರ್ತಕ್ಕಂಥದ್ದಿದೆ, ಅದನ್ನು ತಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಈ ಆಷಾಢ ಮಾಸದ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಇಂದಿನ ಭಾಗದಲ್ಲಿ ತಂತ್ರಸಾರದ ಮುಖ್ಯ ಸಾರಾಂಶ ಮತ್ತು ಮುಖ್ಯ ವಿಶ್ಲೇಷಣೆಯನ್ನು ತಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದೇನೆ. ಇನ್ನು ಈಗ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈಗ ಸಾಧಾರಣವಾಗಿ ದೇವಿ ಅಂದರೆ ಒಂದು ಹೆಣ್ಣಿಗೆ ಸೀರೆ ತಗೋಬೇಕಂದ್ರೆ ತಾವು ಸಾಧಾರಣವಾಗಿ ಸಡನ್ನಾಗಿ ತಾವು ಯೋಚನೆ ಮಾಡೋದಾದರೆ ಯಾವೆಲ್ಲ ವರ್ಣಗಳನ್ನು ತಾವು ಆಲೋಚನೆ ಮಾಡ್ಬೋದು? ನಾನು ನಮ್ಮ ತಾಯಿಯವ್ರ ಜೊತೆ ಒಂದಷ್ಟು ಬಾರಿ ಹೀಗೆ ಆಚೆ ಕಡೆ ಹೋಗಿರೋ ಕಾರಣದಿಂದ ಅವ್ರ ಜೊತೆನೂ ಈಗ ಸೀರೆ ವ್ಯಾಪಾರ ಮಾಡಬೇಕಾದ್ರೆ, ಅವರು ಕೂಡ ಸೀರೆಯನ್ನು ತಗೊಳ್ಬೇಕಾದ್ರೆ ನಮ್ಮ ಅಕ್ಕನ ಜೊತೆನೋ ನಮ್ಮ ತಾಯಿ ಜೊತೆನೋ ಬಂಧು ಬಳಗದ ಜೊತೆನೋ ಹೋಗಿದಾಗ ಸಾಧಾರಣವಾಗಿ ಅವ್ರು ನೋಡೋದಾದರೆ ರೆಡ್ ಕಲರು, ಅಂದರೆ ಕೆಂಪು ವರ್ಣ, ಇಲ್ಲ ಅಂದರೆ ಗ್ರೀನು ಹಸಿರು ವರ್ಣ, ಈ ಎರಡು ಸೀರೆಗಳು ಮಾತ್ರ ಭಾರಿ ಹೈಲೈಟ್. ಅದೇ ರೀತಿ ಈ ದೇವ್ರಿಗೂ ಕೂಡ, ಶಕ್ತಿ ದೇವತೆಗಳಿಗೂ ಕೂಡ ಕೆಂಪು ವರ್ಣ ಮತ್ತು ಹಸಿರು ವರ್ಣ ಅಂದರೆ ಭಾರಿ ಪ್ರೀತಿ. ನೋಡಿ, ದೇವರಿಗಾಗಲಿ ಮನುಷ್ಯರಿಗಾಗಲಿ ಆ ಒಂದು ಕೆಂಪು ಬಣ್ಣ ಎಷ್ಟು ಸೌಮಂಗಲ್ಯತನವನ್ನು ಬಿಂಬಿಸುತ್ತೆ ಅಂದರೆ ಅಷ್ಟು ಬಿಂಬಿಸುತ್ತೆ. ಅದರ ಜೊತೆಗೆ ಆ ಹಸಿರು ವರ್ಣವೂ ಕೂಡ ಅಷ್ಟೇ ಸೌಮಂಗಲ್ಯತನವನ್ನು ಬಿಂಬಿಸುತ್ತೆ. ಇದು ಎಲ್ಲೋ ಒಂದು ಕಡೆ ನಿಜಕ್ಕೂ ಒಂದು ಸಂತಸ ಮತ್ತು ಒಂದು ಖುಷಿ ತರತಕ್ಕಂಥ ವಿಚಾರ.
ಆ 2 ವರ್ಣಗಳು ಮಾತ್ರ ನಿಜಕ್ಕೂ ಸಾಕಷ್ಟು ಜನ ಬಹಳ ಪ್ರೀತಿಯಿಂದ, ಸಾಕಷ್ಟು ಹೆಣ್ಣು ಮಕ್ಕಳು ಬಹಳ ಪ್ರೀತಿಯಿಂದ ಬರ ಮಾಡ್ಕೊಳ್ತಾರೆ. ಒಂದು ಸೀರೆ ಆಗಲಿ, ಒಂದು ವಸ್ತ್ರ ಆಗಲಿ, ಬಟ್ಟೆ ಆಗಲಿ, ಏನಾದ್ರೂ ಕೂಡ. ಒಂದು ಈ ಲಂಗಾದೋಣಿ ಹಾಕೊಳ್ತಕ್ಕಂಥ ವಿಚಾರಕ್ಕೆ ಬಂದರೆ ನಾನಂತೂ ಗ್ರೀನ್ ಕಲರ್, ಹಸಿರು ವರ್ಣದಲ್ಲಿರ್ತಕ್ಕಂಥ ಲಂಗಾದೋಣಿ ಸಾಕಷ್ಟು ನೋಡಿದ್ದೇನೆ. ಅದನ್ನು ಹೊರತುಪಡಿಸಿದ್ರೆ ಕೆಂಪು ವರ್ಣ, ಇನ್ನು ಹಳದಿ, ಆಮೇಲೆ ನೀಲಿ, ಇಂಥದ್ದು ಸಹಜವಾಗಿ ನಾವು ನೋಡ್ತೀವಿ. ಆದರೆ ಈ ಹಸಿರು ಮತ್ತು ಕೆಂಪು ಜಾಸ್ತಿನೇ, ಅದರ ಪ್ರಮಾಣ ಜಾಸ್ತಿನೇ. ಅದೇ ರೀತಿ ಇವತ್ತಿನ ದಿವಸ ತಂತ್ರಸಾರದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಇಷ್ಟು ದಿವಸ ತಾವು ಗಮನಿಸ್ಬೋದು, ಕಪ್ಪು ವಸ್ತ್ರ, ಬಿಳಿ ವಸ್ತ್ರ, ಕೆಂಪು ವಸ್ತ್ರ, ಮಹಾ ಅಂದರೆ ಹಳದಿ ವಸ್ತ್ರದಲ್ಲಿ ತಂತ್ರಸಾರಗಳನ್ನು ಮಾಡಿಸ್ತಾ ಇದ್ದೆ. ಆದರೆ ಇವತ್ತಿನ ದಿವಸ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅಲ್ವಾ, ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ನಾನು ತಮಗೆ ಇವತ್ತಿನ ದಿವಸ ತೋರಿಸ್ತಾ ಇದ್ದೇನೆ. ಇದರ ಸಹಾಯದಿಂದ, ಹಸಿರು ವರ್ಣದ ವಸ್ತ್ರದಿಂದ ನಾವು ಇವತ್ತಿನ ದಿವಸ ತಂತ್ರಸಾರವನ್ನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಹಸಿರು ವರ್ಣ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಈಗಾಗಲೇ ಕಳೆದ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೇನೆ, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಹಸಿರು ವರ್ಣ. ಇದು ರೇಷ್ಮೆ, ಆ ಒಂದು ರೇಷ್ಮೆ ವಸ್ತ್ರ, ಬ್ಲೌಸ್ ಪೀಸ್ ಅಂದರೆ ರೇಷ್ಮೆ ವಸ್ತ್ರ ಆದರೂ ಕೂಡ ಪರವಾಗಿಲ್ಲ, ನಾರ್ಮಲ್ ಕಾಟನ್ ವಸ್ತ್ರ ಆದರೂ ಕೂಡ ಪರವಾಗಿಲ್ಲ, ವರ್ಣ ಮಾತ್ರ ಹಸಿರಾಗಿರಬೇಕು. ಅದನ್ನು ತಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ಇನ್ನು ಇವತ್ತಿನ ದಿನದ ತಂತ್ರಸಾರಕ್ಕೆ ನಾವು ವನಸಿರಿಗಳನ್ನು ನಾವು ಆಲೋಚನೆ ಮಾಡಿ ತಮಗೆ ತಿಳಿಸೋದಾದರೆ, ಮೊದಲನೇದಾಗಿ ತಾಯಿ ಮಹಾಲಕ್ಷ್ಮಿ, ಬಹಳ ವಿಶೇಷವಾಗಿ ಬಟ್ಲಡಿಕೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಬಟ್ಲಡಿಕೆಯನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಬಟ್ಲಡಿಕೆ ತಾವು ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಬಟ್ಲಡಿಕೆ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಈ ರೀತಿಯಾಗಿರ್ತಕ್ಕಂಥ ಬಟ್ಲಡಿಕೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಗಣಪನ ಅನುಗ್ರಹ ನಮಗೆ ಬೇಕಲ್ವಾ, ಎಡಮುರಿ ಮತ್ತು ಬಲಮುರಿ, ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಎಡಮುರಿ ಮತ್ತು ಬಲಮುರಿ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ತಾಯಿ ದುರ್ಗೆಯ ಆರಾಧನೆ ಬೇಕಲ್ವಾ, ಅದಕ್ಕೋಸ್ಕರ ಅರಿಶಿಣದ ಕೊಂಬು. ಅರಿಶಿಣದ ಕೊಂಬನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಅರಿಶಿಣದ ಕೊಂಬು. ನನ್ನ ಕೈಯಿನ ವರ್ಣಕ್ಕೆ ನಿಮ್ಗೆ ಅರಿಶಿಣದ ಕೊಂಬು ತಮಗೆ ಗೊತ್ತಾಗ್ತಾ ಇಲ್ಲ, ನಾನು ಇದನ್ನು ಬಿಳಿಯ ವಸ್ತ್ರದ ಮೇಲಿಟ್ಟು ತಮಗೆ ತೋರಿಸ್ತೀನಿ. ಅರಿಶಿಣದ ಕೊಂಬನ್ನು ತಾವು ಗಮನಿಸ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ಅರಿಶಿಣದ ಕೊಂಬು ತಾವು ನೋಡ್ತಾ ಇದ್ದೀರಿ. ಅರಿಶಿಣದ ಕೊಂಬನ್ನು ಗಮನಿಸಿದ್ರಿ. ಇನ್ನು ಈಗ ನಾನು ತಿಳಿಸ್ತಕ್ಕಂಥ ವನಸಿರಿ, ಇದು ಪ್ರತಿಯೊಬ್ಬರಿಗೂ ಕೂಡ ಪ್ರಿಯವಾಗಿರ್ತಕ್ಕಂಥದ್ದೇ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಂತೂ ಇರ್ತಕ್ಕಂಥದ್ದು. ಯಾವುದಪ್ಪ? ಕಮಲಾಕ್ಷಿ ಬೀಜ. ತಾಯಿ ಮಹಾಲಕ್ಷ್ಮಿನೂ ಹೌದು, ತಾಯಿ ಸರಸ್ವತಿನೂ ಹೌದು. ಕಮಲಾಕ್ಷಿ ಬೀಜ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು 4 ಕಮಲಾಕ್ಷಿ ಬೀಜ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು 4 ಕಮಲಾಕ್ಷಿ ಬೀಜ. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಕಮಲಾಕ್ಷಿ ಬೀಜವಂತೂ ಇಲ್ಲಿ ಉರುಳಿತು, ಇರಲಿ, ಅದನ್ನು ನಾನು ತೆಗೆದುಕೊಳ್ತೀನಿ. ಮತ್ತೆ 2 ಅರಿಶಿಣದ ಕೊಂಬು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2 ಅರಿಶಿಣದ ಕೊಂಬು ನಾನು ತಿಳಿಸಿದ್ದೇನೆ. ಈ ರೀತಿಯಾಗಿರ್ತಕ್ಕಂಥದ್ದು 2 ಅರಿಶಿಣದ ಕೊಂಬಾಯಿತು. ಎಡಮುರಿ ಮತ್ತು ಬಲಮುರಿ ಒಂದೊಂದು ಪೀಸು, ಎಡಮುರಿ ಮತ್ತು ಬಲಮುರಿ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಓಕೆ. ಇನ್ನು 4 ಬಟ್ಲಡಿಕೆ ಈ ರೀತಿಯಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. 4 ಬಟ್ಲಡಿಕೆಯನ್ನು ತೋರಿಸಿದ್ದೇನೆ. ಎಷ್ಟು ಪ್ರಮಾಣ ಬೇಕಲ್ವಾ, ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. 4 ಬಟ್ಲಡಿಕೆ ಇದೆಲ್ಲವೂ ಕೂಡ ಆಯಿತು. ಇನ್ನು ಇದರ ಜೊತೆಗೆ ತಾವು ಸಾಂಬ್ರಾಣಿ, ಅಪ್ಪಟ ಶುದ್ಧವಾಗಿರ್ತಕ್ಕಂಥ ಸಾಂಬ್ರಾಣಿ ಅಂದರೆ ನಿಮಗೆ ಗಾಜಿನ ಸಾಂಬ್ರಾಣಿ ಸಿಗತ್ತೆ, ಧೂಪ ಸಾಂಬ್ರಾಣಿ ಸಿಗತ್ತೆ. ಇದು ಧೂಪ ಸಾಂಬ್ರಾಣಿ ತಾವು ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಲಿಕ್ಕೆ ಪ್ರತಿನಿತ್ಯ ವಾಸ್ತುಗೃಹದಲ್ಲಿ ಧೂಪ ಹಾಕಬೇಕು. ಅದೇ ರೀತಿ ಇವತ್ತಿನ ತಂತ್ರಸಾರದಲ್ಲೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇರಲಿ, ಇಲ್ಲ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇರಲಿ. ಅಂದರೆ ನೆಗೆಟಿವಿಟಿ ಅಂದರೆ ದುಷ್ಟಶಕ್ತಿಗಳ ಅಟ್ಟಹಾಸವೂ ಕೂಡ ಹೌದು. ಯಾರು ನಿಮ್ಮ ಕೆಲಸಕ್ಕೆ ಕೆಡಕನ್ನು ಉಂಟು ಮಾಡ್ತಾರೋ ಅವರನ್ನು ಕೂಡ ದೂರ ಮಾಡಲಿಕ್ಕೂ ಹೌದು. ಇದೆಲ್ಲದಕ್ಕೂ ಕೂಡ ಈ ಒಂದು ಸಾಂಬ್ರಾಣಿ ಸಹಾಯ ಮಾಡುತ್ತೆ. ಇದು ಓಕೆ. ಇನ್ನು ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಬಿಳಿ ಸಾಸಿವೆ ಮರಳ ಮಾತಂಗಿ. ಇದರ ಶಕ್ತಿ ಇದು ಅಪಾರ. ಇದರ ಶಕ್ತಿ ನಿಜಕ್ಕೂ ಅಪಾರ ಅಂತಲೇ ಹೇಳ್ಬೋದು.
ಬಿಳಿ ಸಾಸಿವೆ ಮರಳ ಮಾತಂಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಬಿಳಿ ಸಾಸಿವೆ ಮರಳ ಮಾತಂಗಿ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನ ಬಿಳಿ ಸಾಸಿವೆ ಮರಳ ಮಾತಂಗಿ ನೋಡಿದ್ರಿ. ಇನ್ನ 2 ಪದಾರ್ಥಗಳಿದ್ದಾವೆ. ಆ 2 ಪದಾರ್ಥಗಳೇನಪ್ಪ ಅಂದ್ರೆ, ಇವತ್ತಿನ ದಿವಸ ಈ ಒಂದು ತಂತ್ರಸಾರದಲ್ಲಿ ನಾವು ಸಿಂಧೂರವನ್ನು ಕೂಡ ನಾವು ಬಳಸ್ತಾ ಇದ್ದೇವೆ. ಸಿಂಧೂರವನ್ನ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಗಂತೂ ಬಹಳ ಪ್ರಿಯವಾಗಿರ್ತಕ್ಕಂಥ ಕೇಸರಿ ಸಿಂಧೂರ. ಭಗವಂತನ ದೇಹವನ್ನ ಸಂಪೂರ್ಣವಾಗಿ ಈ ಒಂದು ಸಿಂಧೂರವನ್ನ ಹಚ್ಚಿ ಭಗವಂತನನ್ನ ದರ್ಶನ ಮಾಡಿದ್ರೆ ಆ ಒಂದು ದೈವಿಕ ಕಳೆ, ಆ ಒಂದು ದೈವಿಕ ಅನುಭವ ನೋಡಿ, ನಾನು ಹೇಳ್ತಾ ಇದ್ರೆ ನನ್ನ ದೇಹದಲ್ಲಿರ್ತಕ್ಕಂಥ ರೋಮ ರೋಮವೂ ಕೂಡ ಒಂದು ಕ್ಷಣ ಎದ್ದು ನಿಲ್ಲುತ್ತೆ. ಅಷ್ಟು ಶಕ್ತಿ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಸ್ಮರಣೆ ಮಾಡೋದ್ರಲ್ಲಿದೆ. ಭಗವಂತನ ಸ್ಮರಣೆ ಅದು ನಿಜಕ್ಕೂ ಶ್ಲಾಘನೀಯ. ಯಾಕೆಂದ್ರೆ ರಾಮ ನಾಮವನ್ನ ಯಾರು ಜಪ ಮಾಡ್ತಾರೋ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ಸದಾ ಅವರ ಬೆನ್ನಿಂದ ನಿಂತ್ಕೊಂಡು ಆತನನ್ನ ಕಾಯ್ತಾನಂತೆ. ಈ ಒಂದು ಸಿಂಧೂರವನ್ನು ಕೂಡ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ತಂತ್ರಸಾರಕ್ಕೆ ಬಳಸ್ತಾ ಇದ್ದೇವೆ. ಎಷ್ಟು ಅದ್ಭುತ! ಸಿಂಧೂರವನ್ನು ಬಳಸ್ತಾ ಇದ್ದೇವೆ. ಇನ್ನ ಈ ಒಂದು ತಂತ್ರಸಾರಕ್ಕೆ ನಾವು ಬಹಳ ವಿಶೇಷವಾಗಿ ಗೆಜ್ಜೆ ವಸ್ತ್ರವನ್ನು ಕೂಡ ನಾವು ಬಳಸ್ತಾ ಇದ್ದೇವೆ. ಗೆಜ್ಜೆ ವಸ್ತ್ರ ಬಹಳ ಪವಿತ್ರವಾಗಿರ್ತಕ್ಕಂಥ ವಸ್ತ್ರ. ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥ ವಸ್ತ್ರಗಳಲ್ಲೇ ಬಹಳ ಶ್ರೇಷ್ಠ, ಬಹಳ ಪವಿತ್ರವಾಗಿರ್ತಕ್ಕಂಥ ವಸ್ತ್ರ. ನಾವು ಏನೇನೋ ಹಾಕ್ತೀವಿ, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಜ್ರ ವೈಢೂರ್ಯವಾಗಿರ್ತ ಅಲಂಕಾರವನ್ನ ಮಾಡ್ತೇವೆ. ಮತ್ತೆ ಪಟವಾಳಿ ವಸ್ತ್ರಗಳಿಂದ ಭಗವಂತನಿಗೆ ಅಲಂಕಾರವನ್ನ ಮಾಡ್ತೀವಿ. ರೇಷ್ಮೆ ವಸ್ತ್ರದಿಂದ, ರೇಷ್ಮೆ ಸೀರೆಯಿಂದ ತಾಯಿಗೆ ಅಲಂಕಾರವನ್ನ ಮಾಡ್ತೀವಿ. ಆ ಎಲ್ಲಾ ವಸ್ತ್ರಗಳಿಗಿನ್ನ ಮಿಗಿಲಾಗಿರ್ತಕ್ಕಂಥ ವಸ್ತ್ರ, ಪರಿಶುದ್ಧವಾಗಿರ್ತಕ್ಕಂಥ ವಸ್ತ್ರ, ಸೂಕ್ತವಾಗಿರ್ತಕ್ಕಂಥ ವಸ್ತ್ರ, ಶಕ್ತಿಯುತವಾಗಿರ್ತಕ್ಕಂಥ ವಸ್ತ್ರವೇ ಗೆಜ್ಜೆ ವಸ್ತ್ರ. ಅಂತಹ ಗೆಜ್ಜೆ ವಸ್ತ್ರವನ್ನ ಇವತ್ತಿನ ದಿವಸ ನಾವು ತಾಯಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ತಂತ್ರಸಾರದಲ್ಲಿ ಬಳಸ್ತಾ ಇದ್ದೇವೆ. ಈಗಲೇ ಅರ್ಥ ಮಾಡ್ಕೊಳ್ಳಿ, ಇನ್ನ ಈ ತಂತ್ರಸಾರ ಇನ್ನೆಷ್ಟು ಶಕ್ತಿಯುತ ಅಂತ. ತಪ್ಪದೇ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಆಚರಣೆಯನ್ನ ಮಾಡಲೇಬೇಕು ನೀವು ಈ ತಂತ್ರಸಾರವನ್ನ. ಈ ಒಂದು ಮಾತನ್ನ ಹೇಳ್ತಾ, ಇನ್ನ ಬಹಳ ವಿಶೇಷವಾಗಿ ಸಾಧಾರಣವಾಗಿ ಸುಮಂಗಲಿ ದ್ರವ್ಯಗಳು, ಇನ್ನ ಈಗ ನಾನು ತೋರಿಸ್ತಕ್ಕಂಥ ಮತ್ತೊಂದು ವನಸಿರಿ ಅಂತಲೂ ಹೇಳ್ಬೋದು, ಮತ್ತೆ ಪ್ರತಿಯೊಬ್ಬರ ಬಾಯಿ ರುಚಿ ಅಂತಲೂ ಹೇಳ್ಬೋದು. ಈ ಒಂದು ಪದಾರ್ಥ ಇಲ್ಲ ಅಂದರೆ ತಮ್ಮೆಲ್ಲರ ಪ್ರಿಯವಾಗಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳಿಗೆ ಅದು ರುಚಿನೇ ಇಲ್ಲ. ಏನಪ್ಪ? ಲವಂಗ. ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಲವಂಗ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಲವಂಗ ಇದು ಒಂದು 8 ಲವಂಗವನ್ನು ತಾವು ತೆಗೆದುಕೊಳ್ಳಿ. 8 ಲವಂಗ, 8 ಪೀಸ್ ಲವಂಗ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು 8 ಪೀಸ್ ಲವಂಗವನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ಳತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಬಹಳ ವಿಶೇಷವಾಗಿ ಇನ್ನ ಸುಮಂಗಲಿ ದ್ರವ್ಯ ಅರಿಶಿನ ಕುಂಕುಮ. ಅರಿಶಿನ ಕುಂಕುಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಈ ರೀತಿಯಾಗಿರ್ತಕ್ಕಂಥದ್ದು ಅರಿಶಿನ ಕುಂಕುಮ ಆಯಿತು. ಇನ್ನು ಯಂತ್ರ ಬರ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಬಹಳ ವಿಶೇಷವಾಗಿ ನಾವು ರಂಗೋಲಿಯನ್ನು ತೆಗೆದುಕೊಂಡಿದ್ದೇವೆ. ರಂಗೋಲಿ ಅಥವಾ ಕಿಟ್ ಎರಡರಲ್ಲಿ ಯಾವುದಾದ್ರೂ ತಾವು ಬಳಸ್ಬೋದು. ರಂಗೋಲಿ ನಾನು ತೆಗೆದುಕೊಂಡಿದ್ದೇನೆ. ಆಯಿತು, ರಂಗೋಲಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ನಾನು ಪ್ರತಿಯೊಂದು ಪದಾರ್ಥದ ವಿಶ್ಲೇಷಣೆಯನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಕೂಡ ಅನಿಸಿರ್ಬೋದು, ಇದೇನು ಗುರುಗಳೇ ಇಷ್ಟೊಂದಿದೆಯಾ ಅಂತ. ಅಷ್ಟೆಲ್ಲ ಇಲ್ಲ. ವಿಶ್ಲೇಷಣೆಯನ್ನು ಕೊಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿತಷ್ಟೇ. ಏನಿದೆ? ಅರಿಶಿನ ಕುಂಕುಮ, ರಂಗೋಲಿ, 8 ಪೀಸು ಲವಂಗ ಬಿಟ್ಟರೆ ಸಿಂಧೂರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಸಿಂಧೂರ ಬಿಟ್ಟರೆ ಬಿಳಿ ಸಾಸಿವೆ ಮರಳ ಮಾತಂಗಿ, ಇಷ್ಟೇ ಆಯಿತು. ಇನ್ನು ಬಿಳಿ ಸಾಸಿವೆ ಮರಳ ಮಾತಂಗಿ ಆಯಿತು. ಇನ್ನು ಬಹಳ ವಿಶೇಷವಾಗಿ ಸಾಂಬ್ರಾಣಿ, ಧೂಪ, ಸಾಂಬ್ರಾಣಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ಸಾಂಬ್ರಾಣಿ ಆಯಿತು. ಇನ್ನು ಇಲ್ಲಿ ಇನ್ನೇನಿದೆ? ಬಹಳ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಟ್ಲಡಿಕೆ, 2 ಅರಿಶಿಣದ ಕೊಂಬು, 4 ಕಮಲಾಕ್ಷಿ ಬೀಜ, ಮತ್ತು ಬಹಳ ವಿಶೇಷವಾಗಿ ಇನ್ನು ಒಂದು ಎಡಮುರಿ, ಒಂದು ಬಲಮುರಿ, ಇಷ್ಟೇ. ಹಾಗೇ ಹೋಯ್ತು. ಇಲ್ಲಿ ಇನ್ನೇನು ಸ್ಪೆಷಲ್ ಇಲ್ಲ. ಆಮೇಲೆ ಇನ್ನೇನು ದುಪ್ಪಟ್ಟಿಲ್ಲ. ಆಮೇಲೆ ಇನ್ನೇನೋ ಜಾಸ್ತಿ ನಮಗೆ ಬರ್ಡನ್ ಆಗ್ತದೆ ಅಂತಕ್ಕಂಥದ್ದೇನಿಲ್ಲ. ಪ್ರತಿಯೊಂದು ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ಸಿಗ್ತಕ್ಕಂಥದ್ದೇ. ಈ ಎಲ್ಲ ಪದಾರ್ಥಗಳನ್ನು ನೀವು ಲೆಕ್ಕ ಹಾಕಿದ್ರೂ ಕೂಡ ನಿಮಗೊಂದು 50 ರೂಪಾಯಿ ದಾಟೋದಿಲ್ಲ ಅಷ್ಟೇ. ಎಲ್ಲವೂ ಕೂಡ ಕಡಿಮೆನೇ ಇರ್ತಕ್ಕಂಥದ್ದೇ, ಕಡಿಮೆ ದರದಲ್ಲೇ ಇರ್ತಕ್ಕಂಥದ್ದೇ. ನೀವು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ವಾಸ್ತುಗೃಹದಲ್ಲಿ ಇರ್ತಕ್ಕಂಥದ್ದು. ಯಾರ ಮನೇಲಿ ತಾನೇ ಗೆಜ್ಜೆ ವಸ್ತ್ರ ಇರೋದಿಲ್ಲ? ಯಾರ ಮನೇಲಿ ತಾನೇ ಕಮಲಾಕ್ಷಿ ಬೀಜ ಇರೋದಿಲ್ಲ? ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಿಳಿ ಸಾಸಿವೆ ಮರಳ ಮಾತಂಗಿ ಇದೆ, 2 ಮುರಿ ಬಲಮುರಿ ಇದೆ.
ಅರಿಶಿಣದ ಕೊಂಬು ಪ್ರತಿಯೊಬ್ಬರ ಮನೇಲಿ ಬೇಕೇ ಬೇಕು. ಸಿಂಧೂರ ಇದ್ದೇ ಇರುತ್ತೆ. ಒಂದು ವೇಳೆ ಸಿಂಧೂರ ನಿಮ್ಗಿಲ್ಲ, ಒಂದು ವಿಚಾರ ಹೇಳ್ತೀನಿ ತಿಳ್ಕೊಳ್ಳಿ. ಹತ್ರ ಎಲ್ಲಾದ್ರೂ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ಸಾನ್ನಿಧ್ಯ ಇದ್ರೆ ಹೋಗಿ ತಗೊಂಡ್ ಬನ್ನಿ, ಅವ್ರ ಹತ್ರ ಕೇಳಿಸ್ಕೊಂಬನ್ನಿ. ಭಗವಂತನ ಸಾನ್ನಿಧ್ಯದಿಂದ ಬಂದು ಅದರಿಂದ ತಾವು ತಂತ್ರಸಾರವನ್ನ ಮಾಡಿದ್ರೆ ನಿಜಕ್ಕೂ ಶಕ್ತಿಯುತ, ಇನ್ನಷ್ಟು ಶಕ್ತಿ. ಅದನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಇನ್ನ ತಂತ್ರಸಾರವನ್ನ ಪ್ರಾರಂಭ ಮಾಡೋಣ. ಯಾಕೆಂದ್ರೆ ಸಮಯದ ಅಭಾವ ಸಾಕಷ್ಟು ಇದೆ. ನಿಮ್ಗೆ ರಾಶಿ ಫಲವನ್ನ ಕೂಡ ತಿಳಿಸ್ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಇನ್ನು ತಾವೆಲ್ಲರೂ ಕೂಡ ಕೇಳ್ಬೋದು, ಗುರುಗಳೇ ನೀವು ನಿಮ್ಮ ಕೈಯಲ್ಲಿ ಇದೆಯಲ್ಲ ಅದೇ ಥರ ಬ್ಲೌಸ್ ಪೀಸ್ ಸಿಗುತ್ತಾ? ನನ್ನ ಕೈಯಲ್ಲಿ ಇರೋ ಥರ ಬ್ಲೌಸ್ ಪೀಸ್ ನನ್ನ ಹತ್ರ ಇರೋದೇನು ಸ್ಪೆಷಲ್ ಇಲ್ಲ. ನನ್ನ ಹತ್ರ ಇರೋದು ಎಲ್ಲರ ಹತ್ರ ಇರೋ ಬ್ಲೌಸ್ ಪೀಸೇ. ನಾನು ಅದನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಡಚಿಟ್ಟಿದ್ದೆ ಅಷ್ಟೇ. ಮಂಗಳಗೌರಿ ಅನುಷ್ಠಾನ ಮಾಡಬೇಕಾದ್ರೆ ನಮ್ಮ ತಾಯಿಯವ್ರು ನನಗೆ ಹೇಳ್ಕೊಟ್ಟಿದ್ದಿದ್ದನ್ನು ಈ ರೀತಿಯಾಗಿ ಮಡಚಿ ತಾಯಿಗೆ ಸಮರ್ಪಣೆ ಅಂದರೆ ತಾಯಿ ಆ ಒಂದು ಪೂಜಾನುಷ್ಠಾನದಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಕಣೋ ಅಂತ. ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಅದೇ ಶಾಸ್ತ್ರ, ಅದೇ ದೇವರು, ಅದಕ್ಕೆ ನಾವು ಪೂಜೆ ಮಾಡ್ತಕ್ಕಂಥದ್ದು. ಆ ರೀತಿ ನಾನು ಮಡಿಸಿಟ್ಕೊಂಡಿದ್ದೆ ಅಷ್ಟೇ, ಸ್ವಲ್ಪ ನಿಮ್ಗೆ ವಿಭಿನ್ನ ರೀತಿಯಲ್ಲಿ ಕಾಣಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಗುರುಗಳೇ ನನಗೆ ಈ ಥರ ಬ್ಲೌಸ್ ಪೀಸ್ ಸಿಗ್ತಾಯಿಲ್ಲ, ನಾನು ಏನು ಮಾಡಲಿ ಅಂತ ತಾವು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಮಾಡಿಕೊಂಡು ನಾನು ನೆಕ್ಸ್ಟ್ ಟೈಮ್ ಎಲ್ಲ ನಾನು ಸಿಕ್ಕಿದ್ರೆ ಗುರುಗಳೇ ನೀವು ಕೈಗೆ ಸಿಗೋವಂಥ ವೇಳೆ ಅಂತ ನೀವು ಹೇಳೋಗಿಲ್ಲ. ನಾರ್ಮಲ್ ಆಗಿರೋ ಅಂಥ ಬ್ಲೌಸ್ ಪೀಸ್ ಅಷ್ಟೇ ನಾನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಡಿಸಿಟ್ಟಿದ್ದೆ. ಇನ್ನು ಇದಾಯಿತು ಹಸಿರು ವರ್ಣದಲ್ಲಿರ್ತಕ್ಕಂಥ ಬ್ಲೌಸ್ ಪೀಸು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಇಲ್ಲಿ ಒಂದು ಚೂರು ದೀಪ ಇದೆ, ಆ ದೀಪವನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ದೀಪ ಇರಬೇಕಾದ್ರೆ ಮನೆಯಲ್ಲಿ ದಯವಿಟ್ಟು ಜೋಪಾನ, ತಂತ್ರಸಾರಗಳನ್ನು ಮಾಡಬೇಕಾದ್ರೆ ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಳಿ. ನನ್ನ ಮಾತನ್ನು ಕೇಳೋದಾದರೆ ಈ ದೀಪವನ್ನು ಒಂದೆರಡು ಕ್ಷಣಗಳ ಕಾಲ ನಾನು ತಾಯಿ ಸರಸ್ವತಿ ಬಹಳ ವಿಶೇಷವಾಗಿ ದೀಪವನ್ನು ಈ ಭಾಗದಲ್ಲಿಟ್ಟು, ಈಗ ನಾನು ಈ ಜಾಗದಲ್ಲಿ ತಂತ್ರಸಾರವನ್ನು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅಣುವನ್ನು ಮಾಡ್ಕೊಳ್ತೀನಿ. ಯಾಕೆಂದರೆ ದೇವಿ ಸರಸ್ವತಿಯನ್ನು ನಾನು ಏನಕ್ಕೆ ಇಟ್ಕೊಳ್ತೀನಿ ಹೇಳಿ? ಸಾಧಾರಣವಾಗಿ ಬಹಳ ವಿಶೇಷವಾಗಿ ನಾನು ಮಾತನಾಡ್ತಕ್ಕಂಥ ವನಸ್ಥಿರಿಯನ್ನು ಆರಾಧನೆಯನ್ನು ಮಾಡಬೇಕಾದ್ರೆ ತಾಯಿ ಸರಸ್ವತಿ ದೇವಿ ಬಹಳ ಮುಖ್ಯ. ದೇವಿಯ ಅನುಗ್ರಹ ಇಲ್ಲ ಅಂದರೆ ನಾವೇನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ದೇವಿಯ ಅನುಗ್ರಹ ನಮಗೆ ಬಹಳ ಮುಖ್ಯ. ಅದಕ್ಕೋಸ್ಕರ ದೇವಿಯ ಒಂದು ಪ್ರತಿಮೆ, ಅದರ ಜೊತೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ 5 ದೀಪ. 5 ಎಷ್ಟು ಸುಂದರವಾಗಿದೆ, ಅದನ್ನು ನಾನು ಇಟ್ಕೊಂಡಿದ್ದೇನೆ ದೇವಿಗೆ ಆರಾಧನೆಯನ್ನು ಮಾಡಲಿಕ್ಕೋಸ್ಕರ. ಇನ್ನು ಈಗ ತಂತ್ರಸಾರವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಸಮಯ. ಆದರೆ ಒಂದು ಸಣ್ಣ ವಿರಾಮದ ನಂತರ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ತಾವು ಹೀಗೋಗಿ ಹಾಗೆ ಬನ್ನಿ. ತಾವೂ ಕೂಡ ವಸ್ತ್ರವನ್ನೆಲ್ಲವನ್ನೂ ಕೂಡ ಹಾಸಿ ರೆಡಿ ಇಟ್ಕೊಂಡಿರಿ. ರಂಗೋಲಿಯನ್ನು ಕೈಯಲ್ಲಿ ಇಟ್ಕೊಂಡಿರಿ. ಸಾಮಗ್ರಿಗಳನ್ನು ಎಲ್ಲವನ್ನೂ ಕೂಡ ಅಣು ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಹೋಗಿ ಎದ್ದೋಗೋದು ಬರ್ತಕ್ಕಂಥದ್ದು ಮಾಡಬೇಡಿ. ಒಂದು ಸತಿ ಕೂತ್ರೆ ಎಲ್ಲವನ್ನೂ ಕೂಡ ಚಕ 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 ಅಂತ ಮುಗಿಸ್ಬಿಡ್ಬೇಕು. ಆ ರೀತಿ ತಾವು ಅಣು ಮಾಡಿ ಇಟ್ಕೊಳ್ಳಿ. ಹೀಗೋಗಿ ಹಾಗೆ ಬರೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಂತ್ರಸಾರವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಒಂದು ಸಣ್ಣ ವಿರಾಮ ಇದ್ರಾಯ್ತು. ಈಗ ವಿರಾಮದ ನಂತರ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸಿಕ್ಕಿದ್ದೇವೆ. ಇನ್ಯಾಕೆ ತಡ, ತಂತ್ರಸಾರವನ್ನು ಮುಗಿಸೋಣ. ಅದಾದ್ಮೇಲೆ ರಾಶಿ ಫಲವನ್ನು ತಿಳ್ಕೊಳ್ಬೇಕು. ಯಾಕೆಂದ್ರೆ ಮೊದಲಾದ್ರೆ ರಾಶಿ ಫಲವನ್ನ ಹೇಗಾದ್ರೂ ಮಾಡಿ 2 ಭಾಗಗಳಲ್ಲಿ ನಾವು ಮುಗಿಸ್ಬೋದಾಗಿತ್ತು. ಆದರೆ ಈಗ ಹಾಗಲ್ಲ. ಮಾತನಾಡ್ತಕ್ಕಂಥ ವನಸಿರಿ ಇರುವ ಕಾರಣದಿಂದ ಆ ತಾಯಿ ನೀಡತಕ್ಕಂಥ ಮಾರ್ಗದರ್ಶನದ ಮೂಲಕ ತಿಳಿಸ್ತಕ್ಕಂಥ ರಾಶಿಫಲ ಅಲ್ವಾ? ಪ್ರತಿಯೊಂದು ರಾಶಿಗೂ ಕೂಡ ತಾಯಿ ಯಾವ ಉತ್ತರವನ್ನು ಕೊಡ್ತಾಳೆ ಎಂಬತಕ್ಕಂಥ ಒಂದು ಕಾತುರತೆಯಿಂದ ಕಾದು ನಾವು ಉತ್ತರವನ್ನು ತಿಳಿಸಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದಕ್ಕೋಸ್ಕರ ಈಗ ತಂತ್ರಸಾರವನ್ನು ಆದಷ್ಟು ಬೇಗ ಮುಗಿಸಿ ರಾಶಿಫಲದತ್ತ ಗಮನವನ್ನು ವಹಿಸೋಣ. ಈಗ ತಂತ್ರಸಾರವನ್ನು ಪ್ರಾರಂಭವನ್ನು ಮಾಡೋಣ. ಬನ್ನಿ. ಮೊದಲನೇದಾಗಿ ರಂಗೋಲಿಯನ್ನು ತೆಗೆದುಕೊಂಡು 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ನಾವು ಹಾಕ್ಕೊಳ್ಬೇಕು. ಮೊದಲನೇದಾಗಿ ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರ ಈ ರೀತಿಯಾಗಿ ನಾವು ಹಾಕ್ಕೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ನಕ್ಷತ್ರ. 6 ರೇಖೆ ಉಳ್ಳಂತಹ ನಕ್ಷತ್ರವನ್ನು ಹಾಕಿಕೊಂಡಿದ್ದಾದ ನಂತರ ನಕ್ಷತ್ರದ ಅಷ್ಟೂ ದಿಕ್ಕಿನಲ್ಲೂ ಕೂಡ, ಅಷ್ಟೂ ತುದಿಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ಪದ್ಮಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು ನೋಡಿ. ಈ ರೀತಿಯಾಗಿ ಪರವಾಗಿಲ್ಲ ಅಲ್ವಾ? ಶ್ರೀನಿವಾಸ್ ಗುರೂಜಿರವರು ಬಂದು 1 ವರ್ಷ ಆದಮೇಲೆ, 1 ವರ್ಷ ನನಗೆ ಗೊತ್ತಿರೋ ಪ್ರಕಾರ 1 ವರ್ಷ 6ನೇ ತಿಂಗಳು 5ನೇ ತಿಂಗಳು ಪಾದಾರ್ಪಣೆ ಮಾಡಿದೆ ಮನೋಗತ ಪ್ರಶ್ನಾತಂತ್ರ. ಸ್ವಲ್ಪ ರಂಗೋಲಿನ ಇನ್ನೂ ಚೆನ್ನಾಗಿ ಹಾಕೋದು ಕಲ್ತಿದ್ದೀನಿ ನಾನು. ನೀವೇ ಹೇಳಬೇಕೆಲ್ಲ. ಮೊದಲಿಗಿನ್ನ ಪರವಾಗಿಲ್ವಾ? ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಪದ್ಮಾಕಾರವನ್ನು ಹಾಕಿಕೊಂಡಿದ್ದಾದ ನಂತರ ಈ ಒಂದು ಏನಿದೆ ನಕ್ಷತ್ರ ಏನಿದೆ ಇದರ ಮಧ್ಯದಲ್ಲೂ ಕೂಡ ಇನ್ನೊಂದು ಸಣ್ಣ ನಕ್ಷತ್ರವನ್ನು ತಾವು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ನಕ್ಷತ್ರ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಇದಾದ ಮೇಲೆ
ಇಲ್ಲಿ ನಕ್ಷತ್ರವನ್ನು ಹಾಕಿಕೊಂಡಾದ ಮೇಲೆ ಇಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ಪದ್ಮದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಮತ್ತು ಇದರಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇದರಲ್ಲಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇದರಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇದರೊಳಗಡೆ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಈ ರೀತಿಯಾಗಿ ಇದಾದ ಮೇಲೆ ಇದರೊಳಗಡೆ ಸಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಈ ರೀತಿಯಾಗಿ ನೋಡಿ, ಶ್ರೀಂ ಐಂ ಕ್ಲೀಂ ರಂ ಗಂ ಸಂ, ಶ್ರೀಂ ಐಂ ಕ್ಲೀಂ ರಂ ಗಂ ಸಂ. ಈ ರೀತಿಯಾಗಿ ಬೀಜಾಕ್ಷರಿ ಮಂತ್ರವನ್ನು ಬರೆದುಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ, ರಂಗೋಲಿಯನ್ನು ತೆಗೆದು ಪಕ್ಕದಲ್ಲಿ ಇಡ್ತಕ್ಕಂಥದ್ದು. ಪಕ್ಕದಲ್ಲಿಟ್ಟಿದ್ದಾದ ನಂತರ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಿ. ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಎಲ್ಲ ಪದ್ಮಗಳಲ್ಲೂ ಮತ್ತು ಮಧ್ಯಭಾಗದಲ್ಲೂ ಅರಿಶಿನ ಕುಂಕುಮವನ್ನು ಒಂದೊಂದು ಚಿಟಿಕೆ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಈಗ ತಾವೆಲ್ಲರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಶ್ರೀಂ 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 ಶ್ರೀಂ. ಈ ರೀತಿಯಾಗಿ ಶ್ರೀಂ 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 ಶ್ರೀಂ. ಈ ರೀತಿಯಾಗಿ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಸಿಂಧೂರವನ್ನು ತೆಗೆದುಕೊಳ್ತಕ್ಕಂಥದ್ದು. ಈಗ ಬಹಳ ವಿಶೇಷವಾಗಿ ಸಿಂಧೂರವನ್ನು ಇದನ್ನು ಹಾಕಬೇಕಾದ್ರೂ ಕೂಡ ತಾವು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪಠನೆ ಮಾಡಬೇಕು. ಶ್ರೀರಾಮ ಜಯ ರಾಮ ಜೈ ಸೀತಾರಾಮ ಎಂಬತಕ್ಕಂಥ ನಾಮಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, 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 ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಈ ರೀತಿಯಾಗಿ ಸಿಂಧೂರವನ್ನು ಹಾಕಿಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಸಾಂಬ್ರಾಣಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಸಾಂಬ್ರಾಣಿಯನ್ನು ತೆಗೆದುಕೊಂಡು ಅಷ್ಟು ಭಾಗದಲ್ಲಿ ನಾನು ಎಲ್ಲೆಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿದ್ದೇನೋ ಅದಷ್ಟು ಭಾಗದಲ್ಲೂ ಕೂಡ ಸಾಂಬ್ರಾಣಿಯನ್ನು ಹಾಕ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಬಿಳಿ ಸಾಸಿವೆ ಮರಳ ಮಾತಂಗಿ, ಬಿಳಿ ಸಾಸಿವೆ ಮರಳ ಮಾತಂಗಿಯನ್ನು ತೆಗೆದುಕೊಂಡು ಇದನ್ನು ಅಷ್ಟೇ ಒಂದೊಂದು ಚಿಟಿಕೆ ದೇವಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾ ತಾವು ಕಾಲಭೈರವೇಶ್ವರರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಮೃತ್ಯುಂಜಯರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿಯನ್ನು ಒಂದೊಂದು ಚಿಟಿಕೆ ಹಾಕ್ತಕ್ಕಂಥದ್ದು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರ್ವಾರುಕಮಿವ ವಂದನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತ ಆತು ಏತೆ ಸಹಸ್ರಮೈ ಶಂಪಾಶ ಮೃತ್ಯೋ ಮೃತ್ಯಾಯ ಹಂತವೇ ತಾನಿಜ್ಞಸ್ಯ ಮಾಯಾ ಸರ್ವಾನವ ಯಜಾಮಹೇ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ. ಮಹಾಮೃತ್ಯುಂಜಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಇನ್ನು ಇದೆಲ್ಲವೂ ಕೂಡ ಆದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ 4 ಬಟ್ಲಡಿಕೆ ಅಂತ ಹೇಳಿದ್ದೆ. ಆ 4 ಬಟ್ಲಡಿಕೆಯನ್ನು ಈ ತುದಿಗಳಲ್ಲಿ 4 ಬಟ್ಲಡಿಕೆಯನ್ನು ಇಡತಕ್ಕಂಥದ್ದು. ಈ ರೀತಿಯಾಗಿ ನೋಡಿ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಗಮನಿಸಿದ್ರಾ? ಈ ರೀತಿಯಾಗಿ 4 ತುದಿಗಳಲ್ಲಿ 4 ಬಟ್ಲಡಿಕೆಯನ್ನು ಇಡತಕ್ಕಂಥದ್ದು. ಇದಾದ ಮೇಲೆ ಈ ಭಾಗದಲ್ಲಿ ಒಂದು ಅರಿಶಿಣದ ಕೊಂಬು, ಈ ಭಾಗದಲ್ಲಿ ಒಂದು ಅರಿಶಿಣದ ಕೊಂಬು, ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಅರಿಶಿಣದ ಕೊಂಬನ್ನು ಇಡತಕ್ಕಂಥದ್ದು. ಈ ರೀತಿಯಾಗಿ ಎಡಬುರಿ ಮತ್ತೆ ಬಲಬುರಿ, ಒಂದು ಎಡಬುರಿಯನ್ನು ಮುಂಭಾಗದಲ್ಲಿ, ಇನ್ನೊಂದು ಬಲಬುರಿಯನ್ನ ಹಿಂಭಾಗದಲ್ಲಿ, ಈ ರೀತಿಯಾಗಿ ಇಡತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಈಗ ಕಮಲಾಕ್ಷಿ ಬೀಜವನ್ನ ಇದರ ಮಧ್ಯಭಾಗದಲ್ಲಿ 4 ಬೀಜವನ್ನು ಕೂಡ ಇದರ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಡತಕ್ಕಂಥದ್ದು.
ಕಮಲಾಕ್ಷಿ ಬೀಜವನ್ನು ಇದರ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಂಡು ನೀಟಾಗಿ ಗೆಜ್ಜೆ ವಸ್ತ್ರವನ್ನು ಬಿಡಿಸ್ಕೊಂಡು, ಎಲ್ಲವೂ ಕೂಡ ಗೆಜ್ಜೆ ವಸ್ತ್ರ ಭಿನ್ನವಾಗದಿರೋ ರೀತಿ ನೀಟಾಗಿ ಇದನ್ನು ತೆಗೆದುಕೊಂಡು ಗೆಜ್ಜೆ ವಸ್ತ್ರವನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಹಾಕಿ. ಗೆಜ್ಜೆ ವಸ್ತ್ರದ ಎರಡೂ ತುದಿಗಳು ಸೇರಬೇಕು. ಈ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಹಾಕ್ತಕ್ಕಂಥದ್ದು. ಇದಾದ ನಂತರ ತಾವು ಈಗ ಬಹಳ ವಿಶೇಷವಾಗಿ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡಬೇಕು. ನೋಡಿ, ದೇವರ ಅನುಗ್ರಹ ಎಷ್ಟರ ಮಟ್ಟಿಗೆ ನಮಗಿದೆ ಅನ್ನೋದಕ್ಕೆ ಇದೇ ನಿದರ್ಶನ. ಏನು ಗುರುಗಳೇ ಸಾಧಾರಣ ಹಿಂಗೆ ಹೇಳ್ತಾ ಇದ್ದೀರಾ ಅಂತಂತ ತಾವು ಅನ್ಕೊಬೋದು. ಇಲ್ಲಿ ನಾನೇನೋ ಸ್ಪೆಷಲಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಈಗ ತಾನೇ ಪ್ರಾರ್ಥನೆ ಮಾಡ್ತಾ ಇದ್ದೆ. ಈಗ ನಾನು ತಿಳಿಸ್ತಾ ಇರೋ ತಂತ್ರಸಾರ ಎಲ್ರಿಗೂ ಒಳ್ಳೇದಾಗಬೇಕಮ್ಮ ಅಂತ ಹೇಳಿ ಧೂಪವನ್ನು ಹಚ್ಚಬೇಕಾದ್ರೆ ಇಲ್ಲಿ ತಾಯಿ ಸರಸ್ವತಿಯ ತಲೆ ಮೇಲಿರ್ತಕ್ಕಂಥ ಆ ಒಂದು ಕೆಂಪು ಬಣ್ಣದ ಹೂವು ತಾನಾಗ್ತಾನೆ ಪ್ರಸಾದ ಆಯಿತು. ಗಮನಿಸ್ತಾ ಇದ್ದೀರಿ ನೋಡಿ, ಕೆಂಪು ವರ್ಣದ ಹೂವು ಇಲ್ಲಿತ್ತು ದೇವಿ ತಲೆ ಮೇಲೆ, ಇಲ್ಲಿದ್ದು ಈ ರೀತಿಯಾಗಿ ಪ್ರಸಾದ ಆಯಿತು. ದೇವರ ಅನುಗ್ರಹ ಇದೆ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ತಂತ್ರಸಾರ 100% 100% ಅಕ್ಷರ ಸಹ ಸತ್ಯ ಕಾರ್ಯಸಿದ್ಧಿ ಆಗುತ್ತೆ. ತಂತ್ರಸಾರ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಈಗ ಇದೆಲ್ಲವೂ ಕೂಡ ಆದಮೇಲೆ ಪುಷ್ಪದಿಂದ ಬಹಳ ವಿಶೇಷವಾಗಿ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಪುಷ್ಪದಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಂತ್ರಸಾರಕ್ಕೆ ಬಹಳ ವಿಶೇಷವಾಗಿ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ತಾಯಿ ಮಹಾಲಕ್ಷ್ಮಿಯನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ವಿ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಇನ್ನು ಬಹಳ ವಿಶೇಷವಾಗಿ ಪುಷ್ಪಾರ್ಚನೆ ಆದ ನಂತರ ಧೂಪವನ್ನು ಮಾಡ್ತಕ್ಕಂಥದ್ದು. ಓಂ ದಶಾಂಗಂ ದುಗ್ಲಂ ಧೂಪಂ ಸುಗಂಧಂಚ ಸಮನೋಹರಂ ಕಪಿಲಾಗೃತ ಸಂಯುಕ್ತಂ ಧೂಪೋ ಎಂ ಪ್ರತಿಗೃಹ್ಯತಾಂ ದಿವ್ಯ ಧೂಪಮಾಘ್ರಾಪಯಾಮಿ ಧೂಪಂ ದರುಶಯಾಮಿ. ಧೂಪ ಆಯಿತು. ಮತ್ತೆ ಈಗ ದೀಪ. ಬಹಳ ವಿಶೇಷವಾಗಿ ದೇವಿಗೆ ಆರತಿಯನ್ನು ಮಾಡ್ತಕ್ಕಂಥದ್ದು, ತಂತ್ರಸಾರಕ್ಕೆ ಆರತಿಯನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧುವ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಓಂ ಮಹಾಲಕ್ಷ್ಮೀ ನಮಃ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ದೇವಿ ಮಹಾಲಕ್ಷ್ಮಿಯನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿಗೆ ನಮ್ಮ ತಂತ್ರಸಾರ ಸಂಪೂರ್ಣವಾಯಿತು, ಸಂಪನ್ನವಾಯಿತು. ಈಗ ಈ ತಂತ್ರಸಾರ ನಾವು ಮುಂದೆ ಹೇಗೆ ಗುರುಗಳೇ ಇದನ್ನ ಸಂಪೂರ್ಣವಾಗಿ ಮುಕ್ತಾಯಗೊಳಿಸೋದು ಹೇಗೆ? ತಂತ್ರಸಾರವನ್ನೇನೋ ಮಾಡಿದ್ದಾಯಿತು, ಇದಾದ್ಮೇಲೆ ಇದರ ವಿಸರ್ಜನೆ ಹೇಗೆ ಎಂಬತಕ್ಕಂಥದ್ದನ್ನು ತಾವು ಕೇಳಬಹುದು. ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ. ತಂತ್ರಸಾರವನ್ನು ಸಂಪೂರ್ಣವಾಗಿ ಆರತಿಯನ್ನು ಮಾಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಈ 4 ಬಟ್ಲಡಿಕೆಯನ್ನು ತೆಗೆದುಕೊಳ್ಳಿ. 4 ಬಟ್ಲಡಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ 2 ಅರಿಶಿಣದ ಕೊಂಬನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಎಡಮುರಿ ಬಲಮುರಿಯನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು. ಮತ್ತು ಬಹಳ ವಿಶೇಷವಾಗಿ ಇಲ್ಲಿ 4 ಕಮಲಾಕ್ಷಿ ಬೀಜ ಇದೆ. ಈ 4 ಕಮಲಾಕ್ಷಿ ಬೀಜವನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು. ನಾಲ್ಕು ಕಮಲಾಕ್ಷಿ ಬೀಜ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇದನ್ನ ಸಂಪೂರ್ಣವಾಗಿ ತಾವು ಭದ್ರಪಡಿಸ್ಕೊಳ್ಳಿ. ನಾನು ಇಲ್ಲಿ ಸೈಡಲ್ಲಿ ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೇನೆ. ಇದೇ ಮುಖ್ಯ, ನಿಜವಾಗ್ಲೂ ಇದೇ ಮುಖ್ಯ. ಈಗ ಹೇಳ್ತೀನಿ ಏನು ಅಂತ. ಇದಕ್ಕಿಂತ ಮುಂಚೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಎಲ್ಲೆಲ್ಲಿ ನಾವು ಸಿಂಧೂರವನ್ನು ಹಾಕಿದ್ದೇವೋ ಆ ಅಷ್ಟು ಪದ್ಮಗಳಲ್ಲಿ ಮತ್ತೆ ಮಧ್ಯಭಾಗದಲ್ಲಿ ನಿಮ್ಮ ಉಂಗುರದ ಬೆರಳಿನಲ್ಲೇ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ತಾ ಆ ಸಿಂಧೂರ ಅರಿಶಿನ ಕುಂಕುಮ ಮಿಶ್ರಿತವಾಗಿರ್ತಕ್ಕಂಥ ಆ ಒಂದು ದಿವ್ಯ ಸ್ವರೂಪ ದ್ರವ್ಯವನ್ನು ನಾವು ನಮ್ಮ ಆ ಒಂದು ಉಂಗುರದ ಬೆರಳಿಗೆ
ಹಚ್ಕೊಳ್ಬೇಕು ಈ ರೀತಿಯಾಗಿ. ಶ್ರೀಂ 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 ಈ ರೀತಿಯಾಗಿ ನಾವು ಹಚ್ಕೊಳ್ತಕ್ಕಂಥದ್ದು. ಹಚ್ಕೊಂಡಿದ್ದಾದ ನಂತರ ಈ ಒಂದು ಪ್ರಸಾದವನ್ನು ನಿಮ್ಮ ಲಲಾಟಕ್ಕೆ ಇಟ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ. ಶ್ರೀಂ ಮತ್ತು ನಿಮ್ಮ ಕಂಠ ಶ್ರೀಂ ಮತ್ತು ನಿಮ್ಮ ಎದೆಯ ಭಾಗ ಶ್ರೀಂ, ನಿಮ್ಮ 2 ಹಸ್ತಗಳು ಶ್ರೀಂ, ನಿಮ್ಮ 2 ಭುಜಗಳು ಶ್ರೀಂ ಈ ರೀತಿಯಾಗಿ ಇದಿಷ್ಟು ಭಾಗಕ್ಕೆ ಇಲ್ಲಿರ್ತಕ್ಕಂಥ ಈ ಒಂದು ಸಿಂಧೂರವನ್ನು ಹಚ್ಕೊಳ್ತಕ್ಕಂಥದ್ದು. ಹಚ್ಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಮುಂದಿನ ಕೆಲಸ ಏನಪ್ಪ ಅಂದರೆ, ಇಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದಷ್ಟು ಸಾಮಗ್ರಿಗಳು, 2 ಅರಿಶಿಣದ ಕೊಂಬು, 4 ಬಟ್ಲಡಿಕೆ, 4 ಕಮಲಾಕ್ಷಿ ಬೀಜ, 2 ಮುರಿ ಬಲಮುರಿ, ಇವಿಷ್ಟನ್ನು ಕೂಡ ತಾವು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಬೇಕು. ಇವಿಷ್ಟನ್ನು ಗಂಡು ಮಕ್ಕಳಾದರೆ ತಾವು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಹೆಣ್ಣು ಮಕ್ಕಳು ತಾವು ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ಬ್ಯಾಗ್ ನಿಮ್ಮ ಜೊತೆ ಇರಬೇಕು. ಇದನ್ನ ನಾನು ಈಗಲೇ ಹೇಳ್ತಾ ಇದ್ದೇನೆ, ಈ ಬ್ಯಾಗು ನಿಮ್ಮ ಜೊತೆನೇ ಇರಬೇಕು, ಇದು ನಿಮ್ಮ ಹತ್ರನೇ ಇರಬೇಕು. ಗಂಡು ಮಕ್ಕಳು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಇದು ಬಹಳ ಮುಖ್ಯ. ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಬೇಕಾದ್ರೆ ಇದರೆಲ್ಲ ಈ ರೀತಿ ಇರ್ತಿಲ್ಲ ಗುರುಗಳೇ, ಇದನ್ನ ಹಿಂಗೆ ಇಟ್ಕೊಂಡ್ರೆ ಏನು ಸಮಸ್ಯೆನ? ತಾವು ಒಂದು ಕೆಲಸ ಮಾಡ್ಬೋದು. ಇದನ್ನ ತಾವು ಒಂದು ಪೇಪರ್ನಲ್ಲೋ ಇಲ್ಲ ಅಂದರೆ ವಿಳೆದೆಲೆಯ ಸಹಾಯವನ್ನು ತಗೊಂಡು ಒಂದು ಪೇಪರ್ ಮೇಲೆ ವಿಳೆದೆಲೆಯನ್ನು ಇಟ್ಕೊಂಡು ಆ ವಿಳೆದೆಲೆಯ ಮಧ್ಯಭಾಗದಲ್ಲಿ ದ್ರವ್ಯಗಳನ್ನು ಇಟ್ಕೊಂಡು ಒಂದು ಪಟ್ಟಣದ ಆಕಾರದಲ್ಲಿ ತಾವು ಕಟ್ಕೊಂಡು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ತಾವು ಇಟ್ಕೊಳ್ಬೇಕಾದ್ರೆ ಒಂದೊಂದು ಚಿಟಿಕೆ ಅಷ್ಟೂ ದ್ರವ್ಯಗಳನ್ನು ಕೂಡ ಒಂದೊಂದು ಚಿಟಿಕೆ ಇದರೊಳಗಡೆ ಹಾಕ್ಕೊಂಡು ಆ ಒಂದು ಪೇಪರ್ನೊಳಗಡೆ ಹಾಕ್ಕೊಂಡು ಅದನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ಇದನ್ನು ನಿಮ್ಮ ಜೊತೆ ಇಟ್ಕೊಂಡು ತಾವು ವ್ಯಾಪಾರದ ಜಾಗಕ್ಕೋ ವ್ಯವಹಾರದ ಜಾಗಕ್ಕೋ ಇಲ್ಲ ತಾವೇನು ಕೆಲಸ ಕಾರ್ಯಸಿದ್ಧಿ ಆಗಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಜಾಗಕ್ಕೋ ಆ ಒಂದು ಸಂಕಲ್ಪದ ಕುರಿತಾಗಿ ತಾವು ಮುಂದೆ ಹೊರದಿದ್ದೇ ಆದರೆ ಅಕ್ಷರಶಃ ಸತ್ಯ, ಇದು ನಾನು ನಿಜ, ತಾಯಿಯ ಅನುಗ್ರಹವೂ ಕೂಡ ಆಗಿದೆ, ನಿಮ್ಮ ಕೆಲಸ ಕಡಾಖಂಡಿತವಾಗಿ ಕಾರ್ಯಸಿದ್ಧಿ ಆಗೇ ಆಗ್ತಕ್ಕಂಥದ್ದು ಖಚಿತ, ಇದು ನಿಶ್ಚಿತ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗೇ ಆಗತ್ತೆ ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ. ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದು ನಿಸ್ಸಂದೇಹವಾಗಿ, ಯಾವುದೇ ರೀತಿಯ ಸಂದೇಹವೂ ಬೇಡ, ಸಂಶಯವೂ ಬೇಡ, ಭಯವೂ ಬೇಡ, ಆತಂಕವೂ ಬೇಡ, ಮಿಶ್ರ ಆಲೋಚನೆನೂ ಬೇಡ, ದ್ವಂದ್ವ ಮನಸ್ಥಿತಿನೂ ಬೇಡ. ಎಲ್ಲವನ್ನು ತ್ಯಜಿಸಿ ಪಕ್ಕಕ್ಕಿಟ್ಟು ದೂರ ಅದು ಬ್ಯಾಗ್ ಗಂಟು ಹಾಕಿ ಆ ಗಂಟನ್ನು ಬಿಸಾಕಿ ಪಕ್ಕದಲ್ಲಿ ಹಾಕಿ ಅಚಲ ಪ್ರಾರ್ಥನೆ, ಆಸಕ್ತಿಯುಕ್ತರಾಗಿ ಒಂದು ಸಂಕಲ್ಪ, ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಿ ನಾನು ಮಾಡೇ ಮಾಡ್ತೀನಿ, ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಧೈರ್ಯ ಇರಲಿ. ಆದರೆ ಅತಿಯಾದ ಆತ್ಮನಂಬಿಕೆ ಸಲ್ಲದ್ದು ಬೇಡ. ಅತಿಯಾದ ಆತ್ಮನಂಬಿಕೆ ನಮಗೆ ಬೇಡ, ಅದರ ಅವಶ್ಯಕತೆ ಇಲ್ಲ. ಆತ್ಮನಂಬಿಕೆ ಎಂಬತಕ್ಕಂಥದ್ದು ಬೇಕು. ಈ ಒಂದು ತಂತ್ರಸಾರ ತಾಯಿ ಮಹಾಲಕ್ಷ್ಮಿ ನನ್ನ ಜೊತೆ ಇದ್ದಾಳೆ, ದೇವಿ ನನ್ನ ಜೊತೆ ಇದ್ದಾಳೆ ಎಂಬತಕ್ಕಂಥ ಒಂದು ಧೈರ್ಯದಿಂದ ತಾವು ಮುನ್ನುಗ್ಗಿದ್ದೇ ಆದರೆ 100ಕ್ಕೆ 100 ಸತ್ಯ ತಾವು ಈ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಎಂತಹ ಸಮಸ್ಯೆಗಳಿರಲಿ, ಯಾರೇ ವಿರೋಧ ಮಾಡಲಿ, ಎಂತಹ ಸಮಸ್ಯೆಗಳಿದ್ರಾಗಲಿ, ಯಾರೇ ನಿಮ್ಮ ಕೆಲಸಕ್ಕೆ ಕುಂಠಿತ ಮಾಡಬೇಕು ಅಂತ ಮುಂದೆ ಬಂದ್ರೂ ಕೂಡ ಎಲ್ಲರೂ ಕೂಡ ತಾನಾಗ್ತಾನೆ ಸುಮ್ಮನೆ ಆಗ್ತಾರೆ. ಇದು ಆಶ್ಚರ್ಯಚಕಿತ, ಪ್ರತಿಯೊಬ್ಬರೂ ಕೂಡ ಅನುಭವಿಸಿ ನೋಡಬಹುದು. ಯಾವುದೇ ರೀತಿ ದುಶ್ಚಟಗಳ ಚಟುವಟಿಕೆಗಳು ನಡೆಯೋದೇ ಇಲ್ಲ, ದುಷ್ಟಶಕ್ತಿಗಳ ಚಟುವಟಿಕೆಗಳು ನಡೆಯೋದಿಲ್ಲ. ತಾಯಿ ಮಹಾಲಕ್ಷ್ಮಿ ನಿಮ್ಮ ಜೊತೆ ಇದ್ದಾಳೆ. ಬಹಳ ವಿಶೇಷವಾಗಿರತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇದರ ಆಚರಣೆಯನ್ನು ಮಾಡಿ ಇದರ ಸಂಪೂರ್ಣ ಲಾಭವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ನಾವು ಈ ಒಂದು ತಂತ್ರಸಾರವನ್ನು ತಿಳ್ಕೊಂಡಿದ್ದಾಯಿತು, ತಂತ್ರಸಾರದ ವಿಸರ್ಜನೆಯನ್ನು ತಿಳ್ಕೊಂಡಿದ್ದಾಯಿತು. ವಿಸರ್ಜನೆ ಈಗ ಇಲ್ಲಿರ್ತಕ್ಕಂಥ ವಸ್ತ್ರವನ್ನು ಇದೇ ರೀತಿ ಗಂಟು ಕಟ್ಟಿ ಯಾವುದಾದ್ರೂ ಹಸಿರು ಗಿಡದ ಬುಡದತ್ರನೂ ಇಡಿ, ಇಲ್ಲಾಂದರೆ ಬೇವಿನ ಮರದ ಬುಡದತ್ರ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಸಾಕು. ಇದಿಷ್ಟನ್ನು ಮಾಡಿದ್ರೆ ಸಾಕು. ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಬೇವಿನ ಮರದ ಬುಡದತ್ರ ಇಲ್ಲಾಂದರೆ ಹಸಿರು ಗಿಡದ ಬುಡದತ್ರ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಇದರ ಸಂಪೂರ್ಣ ವಸ್ತ್ರವನ್ನು ಈ ರೀತಿಯಾಗಿ ನೋಡಿ, ಹೀಗೆ ಈ ರೀತಿಯಾಗಿ ಇದರೊಳಗಡೆ ಇರೋ ದ್ರವ್ಯಗಳು ಆಚೆ ಬೀಳದೇ ಇರೋ ರೀತಿ ಇದನ್ನು ಈ ರೀತಿಯಾಗಿಟ್ಟು ಈ ವಸ್ತ್ರವನ್ನು ಇದೇ ರೀತಿ ಎತ್ಕೊಂಡೋಗಿ ಚಿಕ್ಕದಾಗಿ ಚಕ್ಕಟುವಾಗಿ ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಇಟ್ಬಿಡಿ, ಇಲ್ಲಾಂದರೆ ಯಾವುದಾದ್ರೂ ಬೇವಿನ ವೃಕ್ಷದ ಬುಡದ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಸಾಕು.
ಇಲ್ಲಿಗೆ ನಿಮ್ಮ ತಂತ್ರಸಾರ ಸಂಪೂರ್ಣವಾಗಿ ಸಂಪನ್ನವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರವನ್ನು ತಿಳ್ಕೊಂಡ್ವಿ. ಈಗ ಸಮಯದ ಅಭಾವ ಸಾಕಷ್ಟು ಇರುವ ಕಾರಣದಿಂದ ರಾಶಿಫಲಗಳನ್ನು ಪ್ರಾರಂಭ ಮಾಡಬೇಕು. ಈಗಾಗಲೇ ಸಮಯ ಸಾಕಷ್ಟು ಆಗಿ ಹೋಗಿದೆ. ಈಗ ರಾಶಿಫಲಗಳನ್ನು ಪ್ರಾರಂಭವನ್ನು ಮಾಡೋಣ. ಅದರ ಜೊತೆಗೆ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಚಿಕ್ಕದಾಗಿ ಚುಟುಕಾಗಿ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿ ಅದಾದ ಮೇಲೆ ರಾಶಿಫಲವನ್ನು ಹಿಂದೆ ಪ್ರಾರಂಭ ಮಾಡಿಬಿಡೋಣ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಈಗ ರಾಶಿಫಲಗಳನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಸಮಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಅದು ಕೊಡ್ತಾ ಇರ್ತಕ್ಕಂಥ ಉತ್ತರ ಇದು ನಿಜಕ್ಕೂ ಅದ್ಭುತ ಅಂತಾನೆ ಹೇಳ್ಬೋದು. ಮಧ್ಯಭಾಗದಲ್ಲಿ ಎಡಭಾಗದಲ್ಲಿ ತಿರುಗ್ತಾ ಇರ್ತಕ್ಕಂಥ ಕಾರಣ ಎಲ್ಲೋ ಒಂದ್ ಕಡೆ ಮೇಷರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥವ್ರು ಇರ್ತೀರಿ. ಹಾಕ್ತಕ್ಕಂಥ ಹೆಜ್ಜಿನಲ್ಲಿ ದ್ವಂದ್ವ ಆಲೋಚನೆಗಳಿರ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನಸ್ಸಿನ ಸಂಪೂರ್ಣವಾಗಿರ್ತಕ್ಕಂಥ ಸಮತೋಲನವನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡು ಬಿಡ್ತೀರಿ. ಚಂಚಲ ಮನಸ್ಥಿತಿಯನ್ನು ಉಂಟು ಮಾಡ್ಕೊಳ್ತೀರಿ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ದ್ವಂದ್ವ ಆಲೋಚನೆಯಲ್ಲೇ ಮುಳುಗಿ ಹೋಗಿರ್ತೀರಿ. ಅಂತಹ ದ್ವಂದ್ವ ಆಲೋಚನೆಗಳು ಬೇಡ. ದೃಢ ನಿರ್ಧಾರ, ದೃಢ ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ ಮೇಷರಾಶಿನಲ್ಲಿರ್ತಕ್ಕಂಥವ್ರು. ಅದರ ಜೊತೆಗೆ ಆದಷ್ಟು ಇವತ್ತಿನ ದಿವಸ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಶರ್ಟೋ ಪ್ಯಾಂಟೋ ಇಲ್ಲಾಂದ್ರೆ ಹೆಣ್ಣು ಮಕ್ಕಳು ತಾವು ಸೀರೆ ಉಟ್ಕೊಳ್ತಕ್ಕಂಥದ್ದು. ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಇವತ್ತಿನ ದಿವಸ ನಿಮ್ಮ ದೇಹದ ಮೇಲೆ ಇರತಕ್ಕಂಥದ್ದು ಬಹಳ ಉತ್ತಮ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನ ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನದ ಭವಿಷ್ಯತ್ತು ಎಲ್ಲೋ ಒಂದ್ ಕಡೆ ಸ್ವಲ್ಪ ಗಂಭೀರ ಅಂತಾನೆ ಹೇಳ್ಬೋದು. ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದೆಲ್ಲ ಸ್ವಲ್ಪ ಜೋಪಾನ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ತಾವು ಹಾಕ್ತಕ್ಕಂಥ ಹೆಜ್ಜೆ ಎಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಯಾಕೆಂದ್ರೆ ಮಾತನಾಡ್ತಕ್ಕಂಥ ಮನಸ್ಸರಿ ತನ್ನ ತಲೆಯನ್ನು ಬಗ್ಗಿಸಿ ಸಂಪೂರ್ಣವಾಗಿ ಎಡಭಾಗದಕ್ಕೆ ಅದರ ಚಲನ ವಲನಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಎಲ್ಲೋ ಒಂದ್ ಕಡೆ ಜೋಪಾನ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನ ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ಅದ್ಭುತ ಅಂತಾನೆ ಹೇಳ್ಬೋದು. ಸಂಪೂರ್ಣವಾಗಿ ಮಾತನಾಡತಕ್ಕಂಥ ಮನಸ್ಸರಿ ಅದರ ತಲೆಯನ್ನ ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಇದನ್ನ ಗಮನಿಸಿ ನಾವು ಹೇಳೋದಾದ್ರೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ ನಿಸ್ಸಂದೇಹವಾಗಿ. ಯಾವುದೇ ರೀತಿ ಸಂದೇಹವೂ ಬೇಡ, ಯಾವುದೇ ರೀತಿ ಸಂಶಯವೂ ಬೇಡ. ಇವತ್ತಿನ ದಿವಸ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ 5 ನಂಬರ್ ತುಂಬಾ ಚೆನ್ನಾಗಿದೆ. ಯಾವುದಾದ್ರೂ ಒಂದು ವಸ್ತು ಖರೀದಿಯನ್ನು ದುಪ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಬೇಕಂದ್ರೆ 5 ಎಂಬತಕ್ಕಂಥ ಸಂಖ್ಯೆಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. 5 ವಸ್ತುಗಳನ್ನು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಇಲ್ಲಾಂದರೆ 5 ವಸ್ತುಗಳನ್ನು ಕೊಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ತಾವು ದಾನ ಧರ್ಮ ಮಾಡಬೇಕಾದ್ರೂ ಕೂಡ 5 ಎಂಬತಕ್ಕಂಥ ಸಂಖ್ಯೆಯನ್ನು ಅದರಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. 5 ಪಟ್ಟು, 5 ಪ್ರಮಾಣ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ 5 ಎಂಬತಕ್ಕಂಥ ನಂಬರು ತುಂಬ ಚೆನ್ನಾಗಿದೆ. ಕೊಡ್ತಕ್ಕಂಥದ್ದಾಗಲಿ ತೆಗೆದುಕೊಳ್ತಕ್ಕಂಥದ್ದಾಗಲಿ 5 ನಂಬರು ತುಂಬ ಚೆನ್ನಾಗಿದೆ. ಅದನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡು ಮುಂದುವರೆದಿದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿನ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ನಿಜಕ್ಕೂ ಬಹಳ ಚೆನ್ನಾಗಿದೆ. ಯಾವುದೇ ರೀತಿ ಸಂದೇಹವೂ ಬೇಡ, ಯಾವುದೇ ರೀತಿಯ ಸಂಶಯವೂ ಬೇಡ. ಇವತ್ತಿನ ದಿವಸ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಚೆನ್ನಾಗಿದೆ. ಆದರೆ ಬಲಭಾಗದಲ್ಲಿ ಅದರ ಸಂಚಲನಗಳಿದೆ. ಮೊದಲನೇದಾಗಿ ಅದರ ತಲೆ ಎತ್ತಿ ತಿರುಗಿತ್ತು, ಅದಾದ ಮೇಲೆ ಇವಾಗ ನಿಧಾನಕ್ಕೆ ಬಲಭಾಗದಲ್ಲಿ ತಲೆಯನ್ನು ಬಗ್ಗಿಸ್ತಾ ಇದೆ. ಇದನ್ನು ನಾವು ಗಮನಿಸೋದಾದರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೂ ತುಂಬ ಚೆನ್ನಾಗಿದೆ. 2 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ, ಎಡುವತಕ್ಕಂಥವ್ರು ಇರ್ತೀರಿ. ಜೋಪಾನ. ಇವತ್ತಿನ ದಿವಸ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ದ್ವಂದ್ವ ಆಲೋಚನೆಗಳಲ್ಲೇ ಇರ್ತೀರಿ. ಸ್ವಲ್ಪ ಆದಷ್ಟು ಕ್ಷೇಮವಾಗಿ ಜೋಪಾನವಾಗಿ ಹಾಕ್ತಕ್ಕಂಥ ಹೆಜ್ಜೆನ ನೋಡ್ಕೊಂಡು ಹಾಕ್ತಕ್ಕಂಥದ್ದೇ ಬಹಳ ಉತ್ತಮ. ಇವತ್ತಿನ ದಿವಸ ತಾವು ಆದಷ್ಟು ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಅದು ತಲೆ ಎತ್ತಿ ತಿರುಗ್ತಾ ಇದೆ. ಈಗ ಮತ್ತೊಮ್ಮೆ ಈ ಒಂದು ವಿಚಾರವನ್ನು ಹೇಳುವ ಸಮಯಕ್ಕೆ ಕರೆಕ್ಟಾಗಿ ತಲೆ ಎತ್ತಿದೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಹೇಳೋದಾದರೆ ದಕ್ಷಿಣ ದಿಕ್ಕಿನ ಕಡೆ ನಿಮ್ಮ ಪ್ರಯಾಣ ಇದ್ದರೆ ಬಹಳ ಉತ್ತಮ. ಒಂದು ವೇಳೆ ನೀವು ಈಗಾಗಲೇ ಪೂರ್ವ ನಿಯೋಜಿತವಾಗಿ ಉತ್ತರ ದಿಕ್ಕಿನ ಕಡೆ ತಿರುಗಿದ್ರೂ ಕೂಡ ಒಂದು ಕ್ಷಣ ದಕ್ಷಿಣ ದಿಕ್ಕಿಗೆ ಬಂದು ಹಾಗೆ ಉತ್ತರ ದಿಕ್ಕಿನ ಕಡೆ ಮತ್ತೊಮ್ಮೆ ತಾವು ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ತಾವು ಮುಂದುವರಿಸಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಗಣಪನ ಪ್ರಾರ್ಥನೆ ಮಾಡಿ, ಗಣಪನ ಅನುಗ್ರಹ ನಿಮಗೆ ಅವಶ್ಯಕ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳೆಲ್ಲವೂ ಕೂಡ ಸ್ತಬ್ಧವಾಗಿ ನಿಂತು ಬಿಟ್ಟಿದೆ. ಏನೊಂದು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ, ಮುಂದುವರಿಬೇಕಾದ್ರೂ ಕೂಡ ಯಾವುದೇ ರೀತಿ ಆಲೋಚನೆಗಳು ಬರ್ತಾ ಇಲ್ಲ. ಸಂಶಯ ಎಂಬತಕ್ಕಂಥ ಒಂದು ಭಯದಲ್ಲಿ ಮಾತ್ರ ತಾವು ಕೂತ್ಕೊಂಡು ಬಿಟ್ಟಿರ್ತೀರಿ. ಒಂದು ಕಡೆ ಹೇಗಿರುತ್ತೆ ಅಂದರೆ ಇವತ್ತಿನ ದಿವಸ ಬೆಳಗ್ಗೆ ಎದ್ದಾಗಲೇ ನಿಮ್ಮ ಮನಸ್ಥಿತಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಏನೊಂದು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿನೂ ಸಿಗೋದಿಲ್ಲ, ತಲೆ ಓಡಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿ ನಿಮ್ಮ ಆಲೋಚನೆಗಳಿರುತ್ತೆ. ಅದೇ ರೀತಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ದಿನ ಭವಿಷ್ಯವೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಗಂಭೀರ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅದು ಎಡಭಾಗದಲ್ಲಿ ತಿರುಗ್ತಾ ಇದೆ. ಅದರ ಎಡಭಾಗದಲ್ಲಿ ತಿರುಗ್ತಾ ಅದರ ತಲೆಯನ್ನು ಕೆಳಭಾಗಕ್ಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸೋದಾದರೆ ಸ್ವಲ್ಪ ಜೋಪಾನ. ದೂರವಾರ ಪ್ರಯಾಣ ಬೇಡ. ಮಾರ್ಗ ಮಧ್ಯದಲ್ಲಿ ಒಂದಷ್ಟು ಅಡೆತಡೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕಾಲಭೈರವೇಶ್ವರರನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ 9 ಎಂಬತಕ್ಕಂಥ ಸಂಖ್ಯೆ ಇವತ್ತಿನ ದಿವಸ ನಿಮ್ಗೆ ಅಷ್ಟು ಅದೃಷ್ಟದಾಯಕ ಅಲ್ಲ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು 9 ಎಂಬತಕ್ಕಂಥ ಸಂಖ್ಯೆ ಅಷ್ಟು ಅದೃಷ್ಟದಾಯಕವಲ್ಲ. ಏನೊಂದು ವಸ್ತುವನ್ನು ಖರೀದಿಸಬೇಕಾದ್ರೂ ಕೂಡ 9 ಎಂಬತಕ್ಕಂಥ ಸಂಖ್ಯೆ ಬೇಡ. ಒಂದು ವೇಳೆ ತಾವು ಹಣವನ್ನು ಕೊಡಬೇಕಾದ್ರೂ ಕೂಡ 9 ಎಂಬತಕ್ಕಂಥ ಸಂಖ್ಯೆಯಲ್ಲಿ ಕೊಡ್ತಕ್ಕಂಥದ್ದು ಬೇಡ, 9 ಎಂಬತಕ್ಕಂಥ ಸಂಖ್ಯೆಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಒಂದು ವೇಳೆ ಅಂಗಡಿನಲ್ಲಿ ತಾವು ಚೇಂಜಸ್ ಕೊಡಬೇಕು, ಎಲ್ಲೋ ಒಂದು ಕಡೆ 9ರಿಂದ ಅದು ಅಂತ್ಯವಾಗ್ತಾ ಇದೆ ಅಂದರೆ ಏನಾದರೂ ಒಂಚೂರು ಎಕ್ಸ್ಟ್ರಾ ತೊಗೊಂಡು ಚೇಂಜನ್ನು ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ಮಾಡಿಸ್ಕೊಳ್ಳಿ. ಆದರೆ 9 ಎಂಬತಕ್ಕಂಥ ಸಂಖ್ಯೆಯಿಂದ ಪ್ರಾರಂಭವಾಗಬಾರ್ದು, ಅಂತ್ಯವಾಗಬಾರ್ದು. ಸ್ವಲ್ಪ ಜೋಪಾನ, ಕ್ಷೇಮ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡೋದಾದರೆ ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಬಹಳ ವಿಶೇಷವಾಗಿ ಮೃತ್ಯುಂಜಯನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಹಾಮೃತ್ಯುಂಜಯ ಇದನ್ನ ಮಹಾ, ಮಹಾಮೃತ್ಯುಂಜಯ ಇದನ್ನ ಮಹಾ, ಮಹಾಮೃತ್ಯುಂಜಯ ಇದನ್ನ ಮಹಾ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಾತನಾಡತಕ್ಕಂಥ ಮನಸ್ಸರಿ ಏನು ತಿಳಿಸ್ತಾ ಇದೆ ಅಂದರೆ ಸಂಪೂರ್ಣವಾಗಿ ಅದು ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ಇವತ್ತಿನ ದಿನದ ನಿಮ್ಮ ಭವಿಷ್ಯತ್ತು ಕೂಡ ಹಾಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದಿರುತ್ತೆ. ಆದರೆ ಎಡಭಾಗದಲ್ಲಿ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇದ್ದೇವೆ. ಎಡಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಕಾರಣದಿಂದ ಆದಷ್ಟು ಇವತ್ತಿನ ದಿವಸ ದೂರವಾರ ಪ್ರಯಾಣ ಬೇಡ, ಅವಶ್ಯಕತೆ ಇಲ್ಲ. ಯಾರ ಜೊತೆನಾದರೂ ತಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಯಾರ್ದಾದ್ರೂ ಒಬ್ಬರ ಸಹಾಯ ಹಸ್ತ ನಿಮಗೆ ಬಹಳ ಉತ್ತಮ. ನಿಮ್ಮ ಕೆಲಸದಲ್ಲಿ ಮತ್ತೊಬ್ಬರ ಹಸ್ತಕ್ಷೇಪ ಬಹಳ ಉತ್ತಮ, ಬಹಳ ಶ್ರೇಯಸ್ಕರ. ಇದು ನಿಜಕ್ಕೂ ಲಾಭದಾಯಕ. ತಾವು ಒಬ್ಬರೇ ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನಿ ಅಂದರೆ ಅದು ಅಸಾಧ್ಯ. ಅಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಜೋಪಾನ. ಇವತ್ತಿನ ದಿವಸ ತಾವು ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡ್ವಿ. ಈಗ ಮತ್ತೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ.
ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತಂತೂ ನಿಜಕ್ಕೂ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಂಪೂರ್ಣವಾಗಿ ಬಲಭಾಗದಲ್ಲಿ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇದ್ದೀವಿ, ತಲೆ ಎತ್ತಿ ಅದರ ತಿರುಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಗಮನಿಸಿ ನಾವು ತಿಳಿಸೋದಾದರೆ ತುಲಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ಅದ್ಭುತವಾಗಿದೆ. ಯಾವುದೇ ರೀತಿ ಸಂಶಯ ಬೇಡ, ಯಾವುದೇ ರೀತಿ ಸಂದೇಹ ಬೇಡ, ನಿರ್ಭಯವಾಗಿರಿ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಅಕ್ಷರ ಸತ್ಯ ತಾವು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಇವತ್ತಿನ ತಂತ್ರಸಾರವನ್ನು ತಾವು ತಪ್ಪದೇ ಆಚರಣೆಯನ್ನು ಮಾಡೋದ್ರಿಂದ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮಾತನಾಡ್ತಕ್ಕಂಥ ಮನಸ್ಸರಿ ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ತಾವು ನೋಡ್ತಾ ಇದ್ದೀರಿ, ಇವತ್ತಿನ ದಿವಸ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನು ತಾವು ಆಚರಣೆಯನ್ನು ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ ನಿಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಯಾಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದ್ ಕಡೆ ದ್ವಂದ್ವ ಮನಸ್ಥಿತಿಯ ಆಲೋಚನೆಯಲ್ಲಿ ತಾವೆಲ್ಲರೂ ಕೂಡ ಮುಳುಗಿ ಹೋಗಿದ್ದೀರಿ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಎರಡು ರೀತಿ ಆಲೋಚನೆ ಬಹಳ ಒಳ್ಳೆಯದೇ, ಆದರೆ ಇಲ್ಲ ಅಂತಲ್ಲ, ಆದರೆ ಅದು ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಬೇಡ. ನಿಮ್ಮ ಆಲೋಚನೆಯ ಆ ಒಂದು ಅಸ್ತಿತ್ವವನ್ನು ಆದಷ್ಟು ಸ್ವಲ್ಪ ಜೋಪಾನವಾಗಿ ಜಾಗೃತಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಅಯ್ಯೋ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಆ ಒಂದು ಮನಸ್ಥಿತಿಯನ್ನು, ಕೆಲಸ ಆಗುವಂಥದ್ದಿದ್ರೂ ಕೂಡ ಅದನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಿ ತಮ್ಮ ಕೈಯಾರೆ ತಾವೇ. ಮನಸ್ಸಿನಲ್ಲಿ ಮೊದಲನೇದಾಗಿ ಒಂದು ಆತ್ಮನಂಬಿಕೆ ಸದೃಢವಾಗಿ ನಿಮ್ಮ ದೃಢತೆಯನ್ನು ಇರಬೇಕು. ನಂಬಿಕೆ ಎಂಬತಕ್ಕಂಥದ್ದನ್ನು ತಾವು ಸದೃಢಪಡಿಸ್ಕೊಳ್ಳಿ. ನಂಬಿಕೆ ಒಂದೇ ಬಹಳ ಮುಖ್ಯ. ಆ ನಂಬಿಕೆಯನ್ನು ಕಳ್ಕೊಂಬೇಡಿ. ಆ ನಂಬಿಕೆ ನಿಮ್ಮ ಜೊತೆಯಲ್ಲಿರಬೇಕಂದ್ರೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಮಹಾವಿಷ್ಣುವನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಭಗವಂತ ಮಹಾವಿಷ್ಣುವನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಸಂಪೂರ್ಣವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದ್ಕೊಳ್ಳುತ್ತೆ. ಬಲಭಾಗದಲ್ಲಿ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಧನುರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಚೆನ್ನಾಗಿದೆ. ಆದರೆ ಮಧ್ಯಾಹ್ನ 4 ಗಂಟೆ ಆದ ನಂತರ ಸ್ವಲ್ಪ ಗಂಭೀರ ಅಂತಲೇ ಹೇಳ್ಬೋದು. ಸಂಜಾ ಕಾಲ ಕತ್ತಲು ಆಗ್ತಾ ಇದೆ ಅಂದಾಗೆ, ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಅಂದಾಗೆ ಸಂಕಷ್ಟಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ರಾತ್ರಿ ಪ್ರಯಾಣ ನಿಮ್ಗೆ ಅಷ್ಟು ಕ್ಷೇಮ ಅಲ್ಲ. ಸಂಜೆ 4 ಗಂಟೆ ಆಗ್ತಾ ಇದೆ ಅಂದಾಗೆ ಸ್ವಲ್ಪ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಬೇಡ. ಕತ್ತಲು ಆಗ್ತಾ ಇದೆ, ಆ ಒಂದು ಸಂಜಾ ಕಾಲದ ಸಮಯ, ಸೂರ್ಯಾಸ್ತ ಇನ್ನೇನು ಎದುರಾಗ್ತಾ ಇದೆ ಎಂಬತಕ್ಕಂಥ ಸಮಯ ಬಂದಾಗ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಆ ಒಂದು ಸಮಯದಲ್ಲಿ ಯಾವುದೇ ರೀತಿ ತಾವು ಪ್ರಯಾಣವನ್ನು ಮಾಡಬೇಡಿ, ವ್ಯವಹಾರವನ್ನು ಮಾಡಬೇಡಿ. ದುಡ್ಡು ಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ಳತಕ್ಕಂಥ ವ್ಯವಹಾರನೂ ಕೂಡ ತಾವು ಮುಂದುವರಿಸ್ತಕ್ಕಂಥದ್ದು ಬೇಡ. ಚಂದ್ರಶೇಖರನನ್ನು ಪ್ರಾರ್ಥನೆ ಮಾಡಿ, ಚಂದ್ರ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿವಸ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಭೇಟಿ ನೀಡತಕ್ಕಂಥದ್ದು ಬಹಳ ಉತ್ತಮ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಭೇಟಿಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಸಂಶಯ ಬೇಡ. ನಿಮಗಂತೂ ಇವತ್ತಿನ ದಿವಸ ಸ್ಟಾರ್ ಬಹಳ ಅದ್ಭುತವಾಗಿದೆ. ಸಂಪೂರ್ಣವಾಗಿ ಬಲಭಾಗದಲ್ಲಿ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ರೀತಿ ಕೆಳಗೂ ಇಲ್ಲ, ಈ ಕಡೆ ಮೇಲೂ ಇಲ್ಲ. ಸಂಪೂರ್ಣವಾಗಿ ಮೇಲ್ಭಾಗದ ಮಧ್ಯಭಾಗದಲ್ಲಿ, ಅಂದರೆ ಈ ಕಡೆ ಕೆಳಗೂ ಇಲ್ಲ, ಈ ಕಡೆ ಮೇಲೂ ಇಲ್ಲ, ಅದರ ಮಧ್ಯಭಾಗದಲ್ಲಿ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಸಂಶಯ ಬೇಡ. ಆದರೆ ಒಬ್ಬಂಟಿಗರಾಗಿ ಮುಂದೆ ಹೋಗ್ತಕ್ಕಂಥದ್ದು ಬೇಡ. ಇನ್ನೊಬ್ಬರ ಸಹಾಯ ಬಹಳ ಉತ್ತಮ. ನಾನೊಬ್ಬನೇ ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಮನಸ್ಥಿತಿಯಿಂದ ಮುಂದೆ ಹೋದರೆ ಎಲ್ಲೋ ಒಂದು ಕಡೆ ಎಡುತ್ತೀರಿ. ಜೋಪಾನ. ಒಬ್ಬರೇ ಏನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇನ್ನೊಬ್ಬರ ಸಹಾಯ ನಿಮಗೆ ಬಹಳ ಉತ್ತಮ. ನಿಮ್ಮ ಬಂಧು ಬಳಗನೋ, ಅಣ್ಣನೋ, ತಮ್ಮನೋ, ತಂಗಿನೋ ಯಾವುದಾದ್ರೂ ಕೂಡ ಪರವಾಗಿಲ್ಲ. ಒಬ್ಬ ಸ್ತ್ರೀಯ
ನೀವು ಜೊತೆಯನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ, ನಿಮ್ಮ ಮಾಡ್ತಕ್ಕಂಥ ಕೆಲಸದಲ್ಲಿ, ನಿಮ್ಮ ಕಾಯಕದಲ್ಲಿ ಸ್ತ್ರೀ ಒಂದು ಹಸ್ತಕ್ಷೇಪ ಇರತಕ್ಕಂಥದ್ದು ಬಹಳ ಉತ್ತಮ. ಒಂದು ಹೆಣ್ಣಿನ ಹಸ್ತಕ್ಷೇಪ ಇದ್ದರೆ ಅದು ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುತ್ತೆ. ಇವತ್ತಿನ ದಿವಸ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ 7 ನಂಬರ್ ತುಂಬ ಚೆನ್ನಾಗಿದೆ. 7 ನಂಬರು 7 ತುಂಬ ಅದ್ಭುತವಾಗಿದೆ. ಆ ಒಂದು ಸಂಖ್ಯೆ ತಾವು ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಏನೊಂದು ವಸ್ತು ಖರೀದಿ ಮಾಡಬೇಕಾದ್ರೆ ಆಗಲಿ, ಏನೊಂದು ವಿಚಾರಗಳಾಗಲಿ, ವಿಚಾರಧಾರೆ ಸಾಕಷ್ಟು ಇದ್ರೂ ಕೂಡ 7 ನಂಬರಿಂದ ಪ್ರಾರಂಭನೋ ಅಂತ್ಯನೋ ಮಾಡತಕ್ಕಂಥದ್ದು ಬಹಳ ಉತ್ತಮ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಮಿಶ್ರ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದಿರುತ್ತೆ, ಮಿಶ್ರ ಭವಿಷ್ಯತ್ತಲ್ಲಿರ್ತಕ್ಕಂಥದ್ದಿರುತ್ತೆ. ಈ ಕಡೆ ಪಾಸಿಟಿವ್ ಉಂಟು, ಈ ಕಡೆ ನೆಗೆಟಿವ್ ಉಂಟು. ಯಾಕೆಂದರೆ ಮಾತನಾಡ್ತಕ್ಕಂಥ ಮನಸ್ಸರಿ ಸಂಪೂರ್ಣವಾಗಿ ಮಧ್ಯಭಾಗದಲ್ಲಿ ಬಲಗಡೆ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇದ್ರೆ ಇವತ್ತಿನ ದಿವಸ ಒಂದು ರೀತಿ ಪಾಸಿಟಿವೇ ಜಾಸ್ತಿ. ಪಾಸಿಟಿವ್ ಉಂಟು, ನೆಗೆಟಿವ್ ಉಂಟು. ಆದರೆ ಪಾಸಿಟಿವೇ ಜಾಸ್ತಿ, ನೆಗೆಟಿವ್ ಸ್ವಲ್ಪ ಕಡಿಮೆನೇ. ಯಾಕೆ ಆಲೋಚನೆ ಮಾಡ್ತೀರಿ? ಒಳ್ಳೆ ರೀತಿಯಲ್ಲೇ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಜೋಪಾನ. ದೂರಭಾರ ಪ್ರಯಾಣ ಮಾಡೋದ್ರಿಂದ ಯಾವುದೇ ರೀತಿ ಅಡೆತಡೆಗಳಿಲ್ಲ. ಒಂದಿಷ್ಟು ಸುಖ ಶಾಂತಿ ನೆಮ್ಮದಿನ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ದುಡ್ಡು ಕಾಸಿನ ವಿಚಾರದಲ್ಲಿ, ಲೇವಾದೇವಿ ಮಾಡ್ತಕ್ಕಂಥ ವಿಚಾರದಲ್ಲಿ ಬೇಡ. ಶನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ, ಅದರ ಜೊತೆಗೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡಿ, ಶ್ರೀರಾಮ ಜಯರಾಮ ಜೈ ಸೀತಾರಾಮ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಇವತ್ತು ನಾನು ತಿಳಿಸಿರ್ತಕ್ಕಂಥ ತಂತ್ರಸಾರವನ್ನು ಆಷಾಢ ಮಾಸದ ಭಾನುವಾರದಲ್ಲಿ ತಿಳಿಸಿರ್ತಕ್ಕಂಥ ತಂತ್ರಸಾರ ತಾವು ತಪ್ಪದೇ ಆಚರಣೆ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಒಂದು ಉತ್ತರ ಕೊಡುತ್ತೆ ಎಂಬತಕ್ಕಂಥದ್ದನ್ನು ಕಾತುರದಿಂದ ಕಾದು ನೋಡೋಣ ಬನ್ನಿ. ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿಂದ ಸಾಕಷ್ಟು ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ಅಂತಾನೆ ಹೇಳ್ಬೋದು. ಶನೇಶ್ವರ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಇದು ನಿಜಕ್ಕೂ ಅವಶ್ಯಕ. ಯಾವುದೇ ರೀತಿ ಚಲನವಲನಗಳನ್ನು ನಾವು ಗಮನಿಸ್ಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ಸ್ತಬ್ಧವಾಗಿ ನಿಂತಿರ್ತಕ್ಕಂಥ ಕಾರಣ ಇವತ್ತಿನ ದಿವಸ ನಿಮ್ಮ ಮನಸ್ಸು ಕೂಡ ಸಂಪೂರ್ಣವಾಗಿ ಅದೇ ರೀತಿ ಇದೆ. ಆದರೆ ಇಲ್ಲಿ ಮಾತನಾಡತಕ್ಕಂಥ ಮನಸ್ಸನ್ನು ನಾವು ಗಮನಿಸೋದಾದರೆ ನಿಧಾನವಾಗಿ, ಬಹಳ ನಿಧಾನವಾಗಿ ಬಲಭಾಗದಲ್ಲಿ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಮತ್ತಿಲ್ಲೊಂದು ಟ್ವಿಸ್ಟು ನಮಗೆ ಮತ್ತೆ ಎಡಭಾಗಕ್ಕೆ ಅದರ ಚಲನವಲನಗಳು ಸೃಷ್ಟಿಯಾಗ್ತಾ ಇದೆ. ಇದನ್ನೇ ಗಮನಿಸಿ ನಾವು ಹೇಳೋದಾದರೆ ಇವತ್ತಿನ ದಿವಸದ ನಿಮ್ಮ ಭವಿಷ್ಯತ್ತು ಹಾಗೆ ಇರುತ್ತೆ. ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಈ ಕಡೆ ಒಳ್ಳೆಯದನ್ನು ಗಮನಿಸ್ತೀರಿ, ಕೆಟ್ಟದನ್ನು ಗಮನಿಸ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಥಿತಿ ಆದಷ್ಟು ಕೆಟ್ಟ ಕಡೆನೇ ಪ್ರಯಾಣ ಮಾಡ್ತಕ್ಕಂಥದ್ದು ಇರುತ್ತೆ. ಯಾವುದು ಬೇಡ ಅನಿಸುತ್ತೋ ಅದನ್ನೇ ಮಾಡ್ತೀರಿ. ಯಾವುದು ಒಳ್ಳೆಯದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ. ಯಾರೋ ಏನೋ ಹೇಳಿದ್ರು, ಏನೋ ವಿಚಾರ ಹೇಳಿದ್ರು ಅದನ್ನೇ ಮನಸ್ಸಿಗೆ ಹಾಕೊಳ್ತೀರಿ. ನಿಮ್ಮ ಪ್ರಶಂಸೆ ಮಾಡಿದವ್ರನ್ನ ಮರೆತು ಬಿಡ್ತೀರಿ. ನಿಮ್ಮ ಬಗ್ಗೆ ಒಳ್ಳೇದು ಹೇಳಿದವ್ರನ್ನ ಮರೆತು ಬಿಡ್ತೀರಿ. ನಿಮಗೆ ಸಹಾಯ ಮಾಡಿದವ್ರನ್ನ ಮರೆತು ಬಿಡ್ತೀರಿ. ಯಾರು ಕೆಟ್ಟದ್ದು ಬಯಸ್ತಾ ಇದ್ದಾರೆ, ಯಾವುದು ಕೆಟ್ಟದ್ದು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡ್ತೀರಿ. ಆದರೆ ಗಮನ ಕೊಡಿ, ಸಂಪೂರ್ಣವಾಗಿ ಕೊಡ್ತಕ್ಕಂಥದ್ದಲ್ಲ. ಕೊಡೋದ್ರಿಂದ ಮನಸ್ಸು ಹಾಳಾಗೋಗುತ್ತೆ. ಕಾಲಭೈರವೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರನನ್ನು ಪ್ರಾರ್ಥನೆ ಮಾಡಿ. ಅದರ ಜೊತೆಗೆ ಆದಷ್ಟು ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಳ್ಳಿ. ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ. ಒಂದು ವೇಳೆ ಹುಟ್ಟುಹಬ್ಬ ಏನಾದರೂ ಇದ್ದರೆ ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ಕಪ್ಪು ವರ್ಣದ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬೇಡ. ತಾವು ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರವನ್ನು ತಿಳ್ಕೊಂಡ್ವಿ. ಮುಂಬರತಕ್ಕಂಥ ಭಾನುವಾರದ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನಷ್ಟು ಮಹತ್ವಪೂರ್ಣ ಮಾಹಿತಿಗಳ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.